ನಿಮ್ಮ ಜರ್ನಿ ತುಂಬ ದೊಡ್ಡದು, ಲೈಕ್ 40 ಇಯರ್ಸ್, ತಮಾಷೆನೇ ಇಲ್ಲ. ಅದರಲ್ಲೂ ಆಲ್ಮೋಸ್ಟ್ 24,677 ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜರೀಸ್ನ ಮಾಡಿದ್ದೀರಾ. 170+ ಕರ್ನಾಟಿಕ್ ಸಾಂಗ್ಸ್ನ ಕಂಪೋಸ್ ಮಾಡಿದ್ದೀರಾ. ಆ್ಯಂಡ್ 3 ವಾಲ್ಯೂಮಲ್ಲಿ ಕೃಷ್ಣನಾದಂ ಆಲ್ಬಮ್ ರಿಲೀಸ್ ಆಗಿದೆ. ಜನರಿಗೆ ನಿಮ್ಮ ಮೇಲೆ ಒಂದು ಭರವಸೆ ಬರಬೇಕು, ಅದಕ್ಕೆ ನಾವು ಜಾಸ್ತಿ ದುಡಿಬೇಕು. ನಾವು ಕಲ್ತ್ಕೊಳ್ಳೋದು ಈಸಿ, ಆದರೆ ಆ ಹ್ಯೂಮನ್ ಎಲಿಮೆಂಟ್ ಇದೆಯಲ್ಲ, ನಂಬಿಕೆ ಕೊಡುವಂಥ ಒಂದು ಫೀಲಿಂಗ್ ಬರಬೇಕು ಅವರಿಗೆ. ಅದು ಬಂದ್ರೇ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಇಷ್ಟಲ್ಲಿ ಅಫ್ಕೋರ್ಸ್ ತುಂಬ ಸಕ್ಸಸ್ ರೇಟು ಇರುತ್ತೆ, ಕೆಲವೊಂದ್ಸಲಿ ಫೇಲ್ಯೂರ್ಸು ಇರುತ್ತೆ. ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್, ಇಟ್ ಇಸ್ ನಾಟ್ ಅ ಬ್ಲಾಕ್, ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ನಿದ್ದೆ ಮಾಡ್ಬೇಕಾದ್ರೆ ಬ್ರೈನ್ ಏನು ಮಾಡ್ತಿರುತ್ತೆ ಅಂತ. ಡ್ರೀಮ್ ಪ್ರೆಡಿಕ್ಟ್ಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನಾಳೆ ಏನು ನಡೀತಿದೆ ಅಂತ ಇವತ್ತು ನಿದ್ದೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಾಡಿನ ಹೆಂಗಾಗಿ ಇಟ್ಕೊಳ್ಳೋದಕ್ಕೆ ಪಡುವಂತಹ ಶ್ರಮ, ಥಿಂಕ್ ನಾವು ಬ್ರೈನ್ ಹೆಂಗಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಸಲ ನಾವು ಪ್ರಯತ್ನನೇ ಪಡೋದಿಲ್ಲ. ನೀವು ಹೇಳ್ತಿರೋ ಎಲ್ಲ ವಿಷಯಗಳನ್ನ ನಾವು ಮಾಡೋದು. ಈಗ ನಮ್ಮ ಕಂಟ್ರಿಯಲ್ಲಿ ಏನಾಗಿದೆ, ಏಜಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ದಿ ಲಾಂಜಿವಿಟಿ ಹ್ಯಾಸ್ ಇನ್ಕ್ರೀಸ್ಡ್. ಅದರಿಂದ ಇದಕ್ಕೆ ನಾವು ಆ್ಯಂಡ್ ಸೀನಿಯರ್ ಕೇರ್ ಇಸ್ ಗೋಯಿಂಗ್ ಟು ಬಿಕಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ಮೆಡಿಸಿನ್ ಇನ್ ದ ಫ್ಯೂಚರ್. ಹಾಗಿರುವಾಗ ಇಂಥ ವಿಷಯಗಳೆಲ್ಲ ನಾವು ಗಮನ ಕೊಡಬೇಕಾಗುತ್ತೆ. ವೈದ್ಯೋ ನಾರಾಯಣ ಹರಿ ಅಂತೀವಿ. ಪ್ರತಿಯೊಬ್ಬ ವೈದ್ಯರಲ್ಲೂ ನಾವು ದೇವರನ್ನೇ ಕಾಣ್ತೀವಿ. ಇನ್ನು ವೈದ್ಯರು ಅಂದ ತಕ್ಷಣ ಅವ್ರ ಕೈಯಲ್ಲಿ ನಮಗೆ ಸ್ಟೆಥೋಸ್ಕೋಪ್ ಕಾಣುತ್ತೆ, ಅಥವಾ ಯಾವುದಾದ್ರೂ ಒಂದು ಸರ್ಜರಿ ಮಾಡುವಂಥ ಎಕ್ವಿಪ್ಮೆಂಟ್ಸ್ನ ನೋಡ್ತಾನೆ ಇರ್ತೀವಿ. ಆದರೆ ಅದೇ ಕೈಗಳಲ್ಲಿ ನೂರಾರು ಸಾವಿರಾರು ಲಕ್ಷಾಂತರ ಬದುಕಿನ ಜೀವಗಳ ಕತೆ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಒಬ್ಬ ಮನುಷ್ಯ ಏಳಿಗೆ ಆಗಿದ್ರು ಅಥವಾ ಬೀಳು ಆಗಿದ್ರು ಅಥವಾ ಇವತ್ತಿನ ಯಾವುದೇ ಸ್ಥಿತಿಯಲ್ಲಿದ್ರೂ ಕೂಡ ನಾವು ಯೂಶಲಿ ಹೆಂಗೆ ಹೇಳ್ತೀವಿ ಅಂದರೆ ಬುದ್ಧಿವಂತಿಕೆ ಅಂತ ಹೇಳ್ತೀವಿ. ಬುದ್ಧಿವಂತಿಕೆ ಈಸ್ ನಥಿಂಗ್ ಬಟ್ ಬ್ರೈನ್ ಅಲ್ವಾ. ಬ್ರೈನ್ ಅಥವಾ ಈ ಮೆದುಳು ಅಂದ ತಕ್ಷಣ ನನಗೆ ವಾವ್ ಅಂತ ಅನ್ಸುತ್ತೆ. ಈ ಮಾಸ್ಟರ್ ಇಡೀ ದೇಹವನ್ನೇ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಲ್ವಾ. ಅನಂತರ ಸೃಷ್ಟಿ ಅದ್ಭುತ ಅಂತ ಅನ್ಸುತ್ತೆ, ಮ್ಯಾಜಿಕ್ ಅಂತನೂ ಅನ್ಸುತ್ತೆ. ಸೊ ಇವತ್ತಿನ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಬ್ರೈನ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದು ಕೂಡ ಒಬ್ಬ ಅಸಾಮಾನ್ಯ ವೈದ್ಯರಿಂದ, ಸೀನಿಯರ್ ನ್ಯೂರೋ ಸರ್ಜನ್, ಸ್ಪೈನ್ ಸರ್ಜನ್, ಹಾಗೆಯೇ ಸೇಂಟ್ ಜಾನ್ಸ್ ಆ್ಯಂಡ್ ನಿಮ್ಯಾನ್ಸ್ನ ಗೋಲ್ಡ್ ಮೆಡಲಿಸ್ಟ್ ಕೂಡ. ಇವರು ಬರೆದಿರುವಂಥ 20ಕ್ಕೂ ಹೆಚ್ಚು ವಿಷಯಗಳ ಬಗೆಗಿನ ಪಾಠಗಳನ್ನು ಭಾರತದಾದ್ಯಂತ ಪ್ರತಿಯೊಬ್ಬ ನ್ಯೂರೋ ಸರ್ಜನ್ ಓದ್ತಾ ಇದ್ದಾರೆ. ಹಾಗೆಯೇ ಸುಮಾರು 24,000ಕ್ಕೂ ಹೆಚ್ಚು ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜರೀಸ್ನ ಮಾಡಿರುವಂಥವ್ರು. ಆ್ಯನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್. ಇವರು ನೋಡಿದ ತಕ್ಷಣ ನನಗೆ ಡಾಕ್ಟರ್ ಅನ್ನೋದಕ್ಕಿಂತ ಒಬ್ಬ ಹೀಲರ್, ಒಂಥರ ಆ ವೈಬ್ ತುಂಬ ಚಂದ ಅನ್ನಿಸ್ತಾ ಇದೆ ನನಗೆ. ಐ ಆಮ್ ಆಲ್ ಎಕ್ಸೈಟೆಡ್. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ನಂಗಂದ್ರೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಸೊ ವೆಲ್ಕಮ್ ಮಾಡೋಣ ಡಾಕ್ಟರ್ ರಾಮಕೃಷ್ಣ ಈಶ್ವರನ್ ಅವರನ್ನ. ಎಲ್ಲರೂ ಪ್ರೀತಿಯಿಂದ ಇವ್ರನ್ನ ಡಾಕ್ಟರ್ RKE ಅಂತ ಕರೀತಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಆರಾಮ್ ಸರ್. ಸೊ ಅದೇ ನಾನು ಫಸ್ಟ್ ನಿಮ್ಮ ನೋಡಿದ ತಕ್ಷಣ ನಾವೆಲ್ಲ ಮಾತಾಡಬೇಕಾದ್ರೆ ಮೋರ್ ದೆನ್ ಅ ಡಾಕ್ಟರ್ ನನಗೆ ಆ ಹೀಲರ್ ಅನ್ನೋ ಚಾಮ್ ಅಂತ ಅನ್ನಿಸ್ತು. ದ್ಯಾಟ್ಸ್ ದ ಬ್ಯೂಟಿ. ಅದರಲ್ಲೂ ಬ್ರೈನ್ ಅಂದರೆ ನಾವು ಮಾತಾಡ್ತಾ ಹೇಳಿದ್ವಿ, ಲೈಕ್ ಇದು ಮಾಸ್ಟರ್, ಸುಪ್ರೀಂ, ಒಂಥರ ಅದು ಎಲ್ಲ ನಮ್ಮ ಬಾಡಿಗೆ ಅಧಿಪತಿ, ಲೈಕ್ ಅದು ಹೇಳ್ದಂಗೆ ನಾವು ಕೇಳ್ತೀವಿ ಅಂತ. ಸೊ ಆ ಒಂದು ಸೃಷ್ಟಿಯ ಅದ್ಭುತದ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಐ ಆಮ್ ಆಲ್ ಎಕ್ಸೈಟೆಡ್. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ನನಗೆ. ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಅದ್ರಲ್ಲಿ ನಂಗೆ ಫಸ್ಟ್ ಕ್ವೆಶನ್ ಹೆಂಗೆ ಅನಿಸ್ತು ಅಂದರೆ, ಲೈಕ್ ಬ್ರೈನ್ ಮುಟ್ಟಿದ್ರೆ ಹೆಂಗಿರುತ್ತೆ ಅಂತ. ಲೈವ್ ಬ್ರೈನ್ ನೋಡಿದ್ರೆ ಹಾರ್ಟ್ ಹೇಗೆ ಬೀಟ್ ಆಗುತ್ತೋ ಅದೇ ಥರ ಬ್ರೈನ್ನಲ್ಲೂ ಪಲ್ಸೇಷನ್ಸ್ ಕಾಣುತ್ತೆ. ಪಲ್ಸೇಷನ್ಸ್ ಈ ಥರ ಹೋಗ್ತಾ ಇರ್ತದೆ. ವಾವ್. ನೀವು ಫಸ್ಟ್ ಟೈಮ್ ಐ ಥಿಂಕ್ ನೀವು ಫಸ್ಟ್ ಡಿಸೆಕ್ಟ್ ಎಲ್ಲ ಮಾಡೋದಿರುತ್ತಲ್ಲ, ಅವಾಗ ಮುಟ್ಟಿದ್ರಿ. ಹೆಂಗಿತ್ತು ಸರ್ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ಡೆಡ್ ಬ್ರೈನ್ಸ್ ಅದು. ಅದರಿಂದ ಆವಾಗೆಲ್ಲ ನಮಗೆ ಒಂದು ಕ್ಯೂರಿಯಾಸಿಟಿ, ಇದು ಏನಿದೆ ಒಳಗಡೆ ಏನಿದೆ ಅಂತೆಲ್ಲ ಕಲ್ತ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಅದರಿಂದ ನಾವು ಬಟ್ ಫಸ್ಟ್ ಟೈಮ್ ಆಪರೇಷನ್ ಥಿಯೇಟ್ರಲ್ಲಿ ನೋಡಿದಾಗ ಲೈವ್ ಬ್ರೈನ್ ಅಲ್ವಾ, ಅದಕ್ಕೂ ಡೆಡ್ ಬ್ರೈನ್ಗೂ ಎಷ್ಟೋ ವ್ಯತ್ಯಾಸ. ಹೌದು ಹೌದು. ಅದು ದಟ್ ವಾಸ್ ಎ ರಿಯಲ್ ಗುಡ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನೋಡೋದು. ಬಟ್ ಅಷ್ಟರಲ್ಲಿ ನಾವು ಇಂಟರ್ನ್ಶಿಪ್ ಮಾಡುವಾಗ ಅವಾಗೆಲ್ಲ ನಾವು ಅಸಿಸ್ಟ್ ಮಾಡ್ತಾ ನೋಡ್ಬಿಡ್ತೀವಿ. ಅದರಿಂದ ಫಸ್ಟ್ ಟೈಮ್ ನಾವು ಸರ್ಜರಿ ಮಾಡುವಾಗ ಅಷ್ಟೊಂದು ಏನು ನಮಗೆ ಸ್ಟ್ರೇಂಜ್ ಆಗಿ ಕಾಣಿಸಲ್ಲ, ಅದು ಥ್ರಿಲ್ಲಿಂಗ್ ಆಗಿರೋದಿಲ್ಲ. ಯಾಕಂದರೆ ಅದು ಹಿಂದೆನೇ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ. ಅದರಿಂದ ಸರ್ ಅಂದರೆ ನಿಮ್ಮ ಜರ್ನಿ ತುಂಬ ದೊಡ್ಡದು, ಲೈಕ್ 40 ಇಯರ್ಸ್, ತಮಾಷೆನೇ ಇಲ್ಲ. ಅದರಲ್ಲೂ ಆಲ್ಮೋಸ್ಟ್ 24,677 ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜರೀಸ್ನ ಮಾಡಿದ್ದೀರಾ. ಅಂದರೆ ಡಾಕ್ಟರ್ಸ್ ಅಂದ ತಕ್ಷಣ ನಾವು
ಅವ್ರ ಕೈಯಲ್ಲಿ ಸ್ಟೆಥೋಸ್ಕೋಪೋ ಅಥವಾ ಯಾವುದಾದ್ರೂ ಒಂದು ಸರ್ಜರಿ ಮಾಡುವಂಥ ಎಕ್ವಿಪ್ಮೆಂಟ್ ನೋಡೋದಷ್ಟೇ ಅಲ್ಲ. ಐ ಥಿಂಕ್ ನಿಮ್ಮ ಕೈಯಲ್ಲಿ ಸಾವಿರಾರು ಜೀವಗಳ ಕತೆ ಇದೆ. ಸೊ ಜೀವಗಳು ಮಾತ್ರ ಅಲ್ಲ, ಭಾಳ ಫ್ಯಾಮಿಲೀಸ್ ಕಥೆನೂ ಇದೆ. ಹೌದು ಹೌದು, ಬಹಳ ಕುಟುಂಬಗಳ ಕತೆ ಇದೆ ನಿಮ್ಮ ಕೈಯಲ್ಲಿ. ಕೌಂಟ್ ಹೇಗೆ ಸರ್, ಲೈಕ್ ವೈ ಆ್ಯಂಡ್ ಜಸ್ಟ್ ನಿಮ್ಮ ಜರ್ನಿ ಹೆಂಗೆ ಅಂತ, ಇಷ್ಟು ದೊಡ್ಡ ಜರ್ನಿ ಲೈಕ್ ಥೌಸಂಡ್ಸ್. ಅದು ಐ ಥಿಂಕ್ ಇಟ್ ಇಸ್ ಗಾಡ್ಸ್ ಗ್ರೇಸ್. ಅದಾಗಿದ್ಮೇಲೆ ಪರ್ಸಿಸ್ಟೆಂಟ್ ಎಫರ್ಟ್. ಹಾಂ ಒಂದೇ ಫೀಲ್ಡಲ್ಲಿ ಒಂದೇ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ಇನ್ನೂ ಹೆಚ್ಚಾಗಿ ಟ್ರೈನಿಂಗ್ ಪಡೆದು ಆಮೇಲೆ ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋಗಿ, ಆಮೇಲೆ ಇದು ಸುಲಭವಾದ ವಿಷಯ ಅಲ್ಲ. ಒಂದು ಪ್ರಾಕ್ಟೀಸ್ ಡೆವಲಪ್ ಮಾಡೋದು ಅನ್ನೋದು ಭಾಳ ಕಷ್ಟವಾದ ವಿಷಯ. ಯಾಕೆಂದರೆ ಜನರಿಗೆ ನಿಮ್ಮ ಮೇಲೆ ಒಂದು ಭರವಸೆ ಬರಬೇಕು, ಅದಕ್ಕೆ ನಾವು ಜಾಸ್ತಿ ದುಡಿಬೇಕು. ನಾವು ಕಲ್ತ್ಕೊಳ್ಳೋದು ಈಸಿ, ಆದರೆ ಆ ಹ್ಯೂಮನ್ ಎಲಿಮೆಂಟ್ ಇದೆಯಲ್ಲ, ನಂಬಿಕೆ ಕೊಡುವಂಥ ಒಂದು ಹೌದು ಫೀಲಿಂಗ್ ಬರಬೇಕು ಅವರಿಗೆ. ಅದು ಬಂದ್ರೇ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಹೌದು ಅದನ್ನು ಜನ್ರೇಟ್ ಮಾಡೋದೇ ತುಂಬ ಕಷ್ಟ. ಅದು ಹಲವಾರು ವರ್ಷಗಳಿಂದ ದುಡಿಮೆಯಿಂದ ಬಂದಿರೋದು ಅದು. ಹೌದು. ಅಂದರೆ ಇಷ್ಟು ಲೈಕ್ ಸುಮಾರು 24,000 ಚಿಲ್ಲರೆ ಸರ್ಜರೀಸ್ ಆಗಿದೆ ಅಂದರೆ ತಮಾಷೆನೇ ಅಲ್ಲ. ಲೈಕ್ ದಿನಕ್ಕೆ ಎಷ್ಟಾಗಿರಬೇಕು ಅಂತ. ಇಷ್ಟಲ್ಲಿ ಅಫ್ಕೋರ್ಸ್ ತುಂಬ ಸಕ್ಸಸ್ ರೇಟು ಇರುತ್ತೆ, ಕೆಲವೊಂದ್ಸಲಿ ಫೇಲ್ಯೂರ್ಸು ಇರುತ್ತೆ. ಖಂಡಿತ. ಹೌ ಡು ಯು ಡೀಲ್ ವಿತ್ ದಟ್? ಬಿಕಾಸ್ ಎನಿಹೌ ನೀವೊಂದು ಪೇಷಂಟ್ನ ನೋಡೋವಾಗ ಐ ಆಮ್ ಡ್ಯಾಮ್ ಶ್ಯೂರ್ ದಟ್ ನೀವು ಅಂದ್ಕೊಂಡಿರ್ತೀರ ಇದು ಗುಣಮುಖ ಆಗಲಿ ಒಳ್ಳೇದಾಗಲಿ ಅನ್ನೋ ಮನಸ್ಸಿಂದನೇ ಮಾಡ್ತಾ ಇರ್ತೀರ. ಬಟ್ ಸಮ್ಟೈಮ್ಸ್ ಔಟ್ ಆಫ್ ಯುವರ್ ಹ್ಯಾಂಡ್ಸ್ ಏನಾರು ಆದಾಗ ಹೌ ಡು ಯು ಡೀಲ್ ಇಟ್ ಸರ್? ಸ್ಥಿತಪ್ರಜ್ಞೆ ಅಂತ ಹೇಳ್ತಾರೆ, ಸ್ಥಿತಪ್ರಜ್ಞೆ ಇರಬೇಕು. ಹಾಗಿದ್ದರೆ ಇದನ್ನೆಲ್ಲ ನಾವು ತಡ್ಕೊಳ್ಳೋದು ಈಸಿ ಆಗುತ್ತೆ. ಅಂದರೆ ಒಂದು ಪೇಷಂಟ್ ತುಂಬ ಚೆನ್ನಾಗಿ ಆದಾಗ ನಾವು ಬಹಳ ಸಂತೋಷನೂ ಪಡಬಾರ್ದು. ಅದೇ ಥರ ನಮ್ಮ ಕೈಯಿಂದ ಮೀರಿ ಏನಾದರೂ ಒಂದು ದುರ್ಘಟನೆ ಆಗಿ ಅಥವಾ ಪೇಷಂಟಿಗೆ ಏನಾದರೂ ಅಪಘಾತ ಆದರೆ ಅದನ್ನು ನಾವು ಜಾಸ್ತಿ ಮನಸ್ಸಿಗೆ ತಗೋಬಾರ್ದು. ಬಿಕಾಸ್ ಅದು ಹಾಗಿದ್ದರೆ ನೆಕ್ಸ್ಟ್ ಕೇಸಿಗೆ ಅಫೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಆ ಫೀಲಿಂಗ್ ಇದ್ದೇ ಇರುತ್ತದೆ, ಯಾಕಪ್ಪ ಹೀಗಾಗೋಯ್ತಲ್ಲ ಅಂತ ಫೀಲಿಂಗ್ ಇರುತ್ತೆ. ಆದರೆ ದ ರಿಕವರಿ ಇದೆಯಲ್ಲ ಅದು ಫಾಸ್ಟಾಗಿರಬೇಕು. ಹಾಗಿದ್ರೇ ನೆಕ್ಸ್ಟ್ ಕೇಸಿಗೆ ಎಫೆಕ್ಟಿವ್ ಆಗಿ ನಮ್ಮ ಫುಲ್ ಕಾನ್ಸಂಟ್ರೇಷನ್ ಕೊಡೋಕ್ಕಾಗುತ್ತದೆ. ಆ್ಯಂಡ್ ಐ ಥಿಂಕ್ ಫೇಲ್ಯೂರ್ಸ್ ಆರ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತೀವಿ. ಈಗ ಒಂದು ಸತಿ ನಾವು ಫೇಲ್ ಆದರೆ ಅದನ್ನು ಹೇಗೆ ಕರೆಕ್ಟ್ ಮಾಡೋದು, ಅದೇ ಪ್ರಾಬ್ಲಮ್ ಮತ್ತೆ ಬರುವಂಗೆ ಹೇಗೆ ಮಾಡೋದು ಅಂತ ನಾವು ಕಲ್ತ್ಕೋಬೇಕಾಗತ್ತೆ. ಸೊ ಎವ್ರಿ ಫೇಲ್ಯೂರ್ ಇದು ಬರೀ ನ್ಯೂರೋಸರ್ಜರಿಯಲ್ಲಿ ಮಾತ್ರ ಅಲ್ಲ, ಜನರಲ್ಲಾಗಿ ಹೇಳ್ತೀನಿ, ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಇಟ್ ಇಸ್ ನಾಟ್ ಅ ಬ್ಲಾಕ್, ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ಸೊ ದಟ್ ಇಸ್ ಹೌ ವಿ ಆರ್ ಏಬಲ್ ಟು ಸ್ಕೇಲ್ ಆಲ್ ದಿಸ್ ಆ್ಯಂಡ್ ಕಮ್ ಫರ್ದರ್. ನೀವು ಹೇಳಿದ್ದು ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಡೆಫಿನೆಟ್ಲಿ ನಾನು ಇಲ್ಲಿ ಎಫೆಕ್ಟ್ ಆದರೆ ಅದು ನನ್ನ ಮುಂದಿನ ಪೇಷಂಟ್ಗೆ ಎಫೆಕ್ಟ್ ಆಗುತ್ತೆ. ಲೈಫಲ್ಲೂ ಅಷ್ಟೇ, ನಾವು ಇಲ್ಲಿ ಎಫೆಕ್ಟ್ ಆದರೆ ನಮ್ಮ ಮುಂದಿನ ನಿರ್ಧಾರಗಳಿಗೂ ಅದು ಎಫೆಕ್ಟ್ ಆಗುತ್ತೆ. ಸೊ ಸ್ಥಿತಪ್ರಜ್ಞತೆ ಮನೇಲಿ ಜಗಳ ಆಡ್ಕೊಂಡ್ ಬಂದ್ರೆ ಅವ್ರು ಸರ್ಜರಿ ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಂತ ಆ ಥರ ಇರಬಾರ್ದು. ಇದನ್ನು ಒಂದು ಕಂಪಾರ್ಟ್ಮೆಂಟು, ಅದು ಇನ್ನೊಂದು ಕಂಪಾರ್ಟ್ಮೆಂಟು, ಎರಡು ಸೆಪ್ರೇಟಾಗಿ ಇಟ್ಕೋಬೇಕಾಗತ್ತೆ ನಾವು. ನಮ್ಮ ಇದು ಪೇಷಂಟ್ಸ್ ಬಗ್ಗೆ ಬಿಡಿ, ನಮ್ಮ ಲೈಫಲ್ಲಿ ಎಷ್ಟೋ ಒಂದು ಚಾಲೆಂಜಸ್ ನಾವು ಫೇಸ್ ಮಾಡ್ತೀವಿ, ಹೌದು ಎಷ್ಟೋ ಒಂದು ಸೆಟ್ ಬ್ಯಾಕ್ಸ್ ಇರುತ್ತೆ. ಇದೆಲ್ಲ ನಮ್ಮ ಪ್ರೊಫೆಷನಲ್ ಲೈಫನ್ನು ಅಫೆಕ್ಟ್ ಮಾಡಬಾರ್ದು. ಹೌದು ಅದೆರಡರೂ ನಾವು ಚೆನ್ನಾಗಿ ಕಂಪಾರ್ಟ್ಮೆಂಟಲೈಸ್ ಮಾಡಬೇಕು. ಇದೊಂದು ಕಂಪಾರ್ಟ್ಮೆಂಟ್, ಅದೊಂದು ಕಂಪಾರ್ಟ್ಮೆಂಟ್, ಅದು ಬೇರೆ ಇದು ಬೇರೆ. ಹಾಗೆ ಇಟ್ಕೊಂಡ್ರೇ ನಾವು ಫುಲ್ ಅಟೆನ್ಷನ್ ಕೊಡೋಕ್ಕೆ ಸಾಧ್ಯ. ಸರ್, ಇನ್ನು ಬ್ರೈನ್ ಬಗ್ಗೆ ಜಾಸ್ತಿ ಮಾತಾಡೋದಾದರೆ ನಂಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದೆ ಯಾವಾಗ್ಲೂ. ನಿದ್ದೆ ಮಾಡ್ಬೇಕಾದ್ರೆ ಬ್ರೈನ್ ಏನು ಮಾಡ್ತಿರುತ್ತೆ ಅಂತ. ನಿದ್ದೆ ಮಾಡಬೇಕಾದ್ರೆ ಬ್ರೈನಲ್ಲಿ ಆಕ್ಟಿವಿಟಿ ಇದ್ದೇ ಇರ್ತದೆ. ಆದರೆ ಕೆಲವು ಪಾರ್ಟ್ಸು ಬ್ರೈನು ಕೆಲವು ಟೈಮಲ್ಲಿ, ಅಂದರೆ ನಿದ್ದೆ ಅಂದರೆ ನಮಗೆ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಿ ಅಂತ ಇಟ್ಕೊಳ್ಳಿ. ಥ್ರೂಔಟ್ ಎಲ್ಲ ಟೈಮಲ್ಲೂ ಒಂದೇ ಥರ ನಿದ್ದೆ ಇರಲ್ಲ. ಅದರಲ್ಲಿ ಲೈಟ್ ಸ್ಲೀಪ್ ಇರುತ್ತೆ, ಆಮೇಲೆ ಹೋಗ್ತಾ 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 ಡೀಪ್ ಸ್ಲೀಪ್ ಆಗುತ್ತೆ. ಡೀಪ್ ಸ್ಲೀಪ್ ಆಗುವಾಗ ಬ್ರೈನ್ ಆಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗುತ್ತದೆ. ಆಮೇಲೆ ನೆಕ್ಸ್ಟ್ ಸ್ಟೇಜು ತುಂಬ ಡೀಪ್ ಸ್ಲೀಪ್ ಹೊಂದಿದೆ, ಅದಕ್ಕೆ NREM ಸ್ಲೀಪ್ ಅಂತ ಹೆಸರು. ಅದರಲ್ಲೇ ಜಾಸ್ತಿ ಕನಸುಗಳೆಲ್ಲ ಬರ್ತದೆ. ಆಮೇಲೆ ಬ್ರೈನ್ ಬಹಳ ಆಕ್ಟಿವ್ ಆಗಿರ್ತದೆ, ಆದರೆ ನೋಡೋಕ್ಕೆ ಕೈ ಕಾಲಲ್ಲಿ ಏನು ಮೂಮೆಂಟ್ಸ್ ಏನು ಇರಲ್ಲ, ಎಲ್ಲ ಫ್ಲಾಸಿಡ್ ಆಗೋಗುತ್ತೆ, ಟೋನೇ ಇರೋದಿಲ್ಲ. ಕಣ್ಣು ಮಾತ್ರ ಅಲ್ಲಾಡ್ತಾ ಇರ್ತದೆ ಈ ಕಡೆ ಆ ಕಡೆ. ಮಕ್ಕಳು ನೋಡಿರ್ಬೋದು ನೀವು, ಚಿಕ್ಕ ಮಕ್ಕಳು ನಿದ್ದೆ ಮಾಡುವಾಗ ನೋಡಿದ್ರೆ ಕೆಲವು ಸ್ಟೇಜಸ್ ಅಲ್ಲಿ ಮಾತ್ರ ಕಣ್ಣು ಮುಚ್ಚಿರ್ತದೆ, ಆದರೆ ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಐಬಾಲ್ ಮೂವ್ ಆಗ್ತಾ ಇದೆ ಅಂತ. ಆ NREM ಸ್ಲೀಪಲ್ಲಿ ಅದೇ ಆಗೋದು. ಆ್ಯಂಡ್ ದಿ ಕ್ವಾಂಟಿಟಿ ಆಫ್ NREM ಆ್ಯಂಡ್ REM ಸ್ಲೀಪ್ ಇದೆಯಲ್ಲ, REM ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಸ್ಲೀಪ್, NREM ಸ್ಲೀಪ್, ಇದು ಎರಡೂ
ಒಂದು ಕರೆಕ್ಟ್ ಪ್ರಪೋರ್ಷನಲ್ ಇದ್ದರೆ ನಮಗೆ ಬೆಳಗ್ಗೆ ಎದ್ದಾಗ ಚೆನ್ನಾಗಿ ಫ್ರೆಶ್ ಆಗಿ ಫೀಲ್ ಮಾಡ್ತೀವಿ. ಇದರಲ್ಲಿ ಯಾವ್ದಾದ್ರು ಒಂದು ಕಡಿಮೆ ಹೆಚ್ಚಾದರೆ ನಮಗೆ ಬೆಳಗ್ಗೆ ಎದ್ದಾಗ ಫ್ರೆಶ್ ಫೀಲಿಂಗೇ ಇರೋದಿಲ್ಲ. ಸೊ ಬ್ರೈನ್ ಡಸ್ ರಿಮೇನ್ ಆಕ್ಟಿವ್ ಡ್ಯೂರಿಂಗ್ ಸ್ಲೀಪ್. ಪಾಪ ಅದು 24 ತಾಸು ಕೆಲಸ ಮಾಡ್ತಾನೆ ಇರುತ್ತೆ ಹಾಗಾದ್ರೆ ನಮಗೋಸ್ಕರ. ಹೌದು. ಈ ಅಂದರೆ ಕನ್ಸ್ಗಳು ಡಿಫ್ರೆಂಟ್ ಕೈಂಡ್ ಆಫ್ ಆಕ್ಟಿವಿಟಿ. ನಾವು ಎಚ್ಚರವಾಗಿದ್ದಾಗ ಬೇರೆ ಥರ ಆಕ್ಟಿವಿಟಿ ಇರುತ್ತೆ, ಸ್ಲೀಪಲ್ಲಿ ಬೇರೆ ಥರ ಆಕ್ಟಿವಿಟಿ ಇರುತ್ತೆ. ಈ ಕನ್ಸ್ಗಳು ಬೀಳೋದೆಲ್ಲ ಆಗತ್ತಲ್ಲ ಸರ್, ಹೌದು. ಲೈಕ್ ಯಾಕಾಗತ್ತೆ ಅಂತ ಅಂದ್ರೆ ಅದ್ ನಾವೇನೋ ನೋಡಿದ್ದು ಆಗತ್ತೋ ಅಥವಾ ಸಮ್ಟೈಮ್ಸ್ ಇಟ್ ಫೀಲ್ಸ್ ಲೈಕ್ ನಿಜ ಆಗೇ ಹೋಯ್ತು ಅಂತ ನಾವು ಬೆಚ್ಚ ಕೂಡ ಬೀಳ್ತೀವಿ, ಲೈಕ್ ಆಗೋಯ್ತು ಇದು, ಓ ಆಗಿಲ್ವಾ ಇನ್ನು ಬೇರೆ ಇದೀವಾ ಅಂತ ಅನ್ಸತ್ತೆ. ಅದೊಂದು. ಇನ್ನೊಂದು, ಫ್ಯೂಚರಲ್ಲಿ ನಡೆಯತಕ್ಕಂಥ ವಿಷಯನೂ ಕೆಲವು ಸತಿ ಕನಸಲ್ಲಿ ಗೊತ್ತಾಗತ್ತೆ. ಎಸ್, ಡ್ರೀಮ್ ಥಿಯರಿ ಅಂತಿದೆ. ಇಂಟ್ಯೂಷನ್ ಕಾರ್ಲ್ ಅಂತ. ಯಂಗ್ ಅಂತ ಒಂದು ಜರ್ಮನ್ ಸೈಂಟಿಸ್ಟ್ ಆಫ್ ಸೈಕಾಲಜಿಸ್ಟ್ ಇದ್ದರು. ಅವ್ರು ಹೇಳ್ತಾರೆ, ಡ್ರೀಮ್ ಪ್ರೆಡಿಕ್ಟ್ಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನಾಳೆ ಏನು ನಡೀತಿದೆ ಅಂತ ಇವತ್ತು ನಿದ್ದೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ಅಂದರೆ ಸೈಂಟಿಫಿಕ್ ಆಗಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಸೆಪ್ರೇಟ್ ಫೀಲ್ಡ್ ಆಗುತ್ತೆ. ಸೈಕಾಲಜಿ ಅನ್ನೋದು ಸೆಪ್ರೇಟ್ ಫೀಲ್ಡ್ ಆಗಿಬಿಡ್ತದೆ. ಸೈಕಾಲಜಿಯಲ್ಲೇ ಜಾಸ್ತಿ ಡ್ರೀಮ್ಸ್ ಬಗ್ಗೆ ಎಲ್ಲ ಹೇಳ್ತಾರೆ. ಸೊ ಅದಕ್ಕೆ ಏನು ಯೂಸು, ಆಮೇಲೆ ಇದು ಬರೀ ಮನುಷ್ಯರಿಗೆ ಮಾತ್ರ ಬರುತ್ತಾ ಅಥವಾ ಬೇರೆ ಪ್ರಾಣಿಗಳಿಗೂ ಇರುತ್ತಾ, ಅದು ಯಾರಿಗೂ ಗೊತ್ತಿಲ್ಲ. ಅದು ಹೇಗೆ ಹೇಳುತ್ತೆ ಅದಕ್ಕೆ ಡ್ರೀಮ್ ಬಂದಿದೆಯಾ ಇಲ್ಲ ಅಂತ? ಒಂದು ಹಸುನೋ ಒಂದು ನಾಯಿನೋ ಹೇಗೆ ಹೇಳೋಕ್ಕಾಗತ್ತೆ ಅಲ್ವಾ? ಅದರಿಂದ ದೋಸ್ ಥಿಂಗ್ಸ್ ಆರ್ ಸ್ಟಿಲ್ ನಾಟ್ ನೋನ್. ಬಟ್ ಸಮ್ಟೈಮ್ಸ್ ನಾನು ನನ್ನ ಪೆಟ್ನ ನೋಡಿದಾಗ ಅದು ಅಂತೆಲ್ಲ ಮಾಡ್ತಾ ಇರುತ್ತೆ. ಐ ಫೀಲ್ ಲೈಕ್ ಏನೋ ಕನ್ಸು ಬಿದ್ದಿದ್ದೇನಾ ಅವಳಿಗೆ ಅಂತ ಇರ್ಬೋದು. ಇಟ್ ಮೇ ಬಿ ಎ ಸ್ಟೇಜ್ ಆಫ್ ಸ್ಲೀಪ್. REM, NREM ಆ ಥರ ಸ್ಲೀಪ್ ಸ್ಟೇಜಸ್ ಇರ್ಬೋದು ಅದು. ಇನ್ನು ನಮ್ಮ ಬ್ರೈನಲ್ಲೂ ಕೂಡ ತುಂಬ, ಈಗ ಹೆಂಗೆ ನಾವು ನಮ್ಮ ಜೀರ್ಣಕ್ರಿಯೆಗೆ ಸುಮಾರು ಎನ್ಸೈಮ್ಸ್ ಆಗಿರ್ಬೋದು ಅಥವಾ ರಾಸಾಯನಿಕಗಳು ಹೇಗೆ ಎಫೆಕ್ಟ್ ಆಗುತ್ತೋ ಅಥವಾ ಹೆಲ್ಪ್ ಮಾಡುತ್ತೋ, ಹಾಗೆ ಬ್ರೈನಲ್ಲೂ ಕೂಡ ತುಂಬ ನಮಗೆ ಕೆಮಿಕಲ್ಸ್ ಇದೆ, ಸಿಕ್ಕಾಪಟ್ಟೆ ಬೇರೆ ಬೇರೆ ಹಾರ್ಮೋನ್ಸ್ ಇದೆ, ಎಲ್ಲ ಇದೆ. ಲೈಕ್ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಆ ಹಾರ್ಮೋನ್ಸ್ ಬಗ್ಗೆ ಹೇಳೋದಾದ್ರೆ ಲೈಕ್ ಹೌ ಅದು ನಮ್ಮ ಬ್ರೈನ್ ಹೆಲ್ತ್ಗೆ ಹೇಗೆ ರಿಲೇಟ್ ಆಗುತ್ತೆ ಅಂತ ಹೇಳೋದಾದ್ರೆ? ಹೌದು. ಎಲ್ಲದರಲ್ಲೂ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇದ್ದರೆ ಬ್ರೈನ್ ಚೆನ್ನಾಗಿರುತ್ತದೆ. ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೇ ಪ್ರಾಬ್ಲಮ್ ಬರೋದು. ಈಗ ನೀವು ಈ ನಡ್ಕ ನೋಡಿರ್ಬೋದು, ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೀವಿ, ಕೈ ಹೀಗೆ ನಡುಕ್ತಾ ಹೋಗ್ತದೆ. ಅವರಿಗೆಲ್ಲ ಬ್ರೈನಲ್ಲಿ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಆ ಡೋಪಮೀನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಕೆಮಿಕಲ್ ಮಾತ್ರ ಕಡಿಮೆ ಆಗಿರ್ತದೆ. ಪ್ರೊಡಕ್ಷನ್ ಇಲ್ಲದೆ ಇರೋದ್ರಿಂದ ಈ ಥರ ನಡ್ಕ ಎಲ್ಲ ಬರುತ್ತೆ. ಅವರಿಗೆ ಏನಾದ್ರು ಮಾಡಬೇಕಾದ್ರೆ ಚಕ್ ಅಂತ ಮಾಡೋಕ್ಕಾಗಲ್ಲ, ತುಂಬ ಸ್ಲೋ ಆಗಿಬಿಡ್ತಾರೆ. ಒಂದು ಬಟನ್ ಹಾಕೋಬೇಕಾದ್ರೆ ಅವರು ತುಂಬ ಯೋಚನೆ ಮಾಡಿ ಹೀಗೆ 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 ಕೈ ತಗೊಂಡು ಹೋಗ್ತಾರೆ. ನಂತರ ಸಡನ್ ಆಗಿ ಮಾಡೋಕ್ಕಾಗಲ್ಲ, ಎಲ್ಲನೂ ಸ್ಲೋ ಆಗಿಬಿಡ್ತದೆ. ಸೊ ಇದು ಡೋಪಮೀನ್ ಅನ್ನೋ ಕೆಮಿಕಲ್ ಮಾಡೋ ಕೆಲಸ. ಈ ಥರ ಎಷ್ಟೋ ಕೆಮಿಕಲ್ಸ್ ಇದೆ. ಒಂದೊಂದು ಕೆಮಿಕಲ್ಗೂ ಬೇರೆ ಬೇರೆ ಥರ ಫಂಕ್ಷನ್ಸ್ ಬೇರೆ ಇದೆ. ಒಂದೇ ಕೆಮಿಕಲ್ ಬೇರೆ ಬೇರೆ ಫಂಕ್ಷನ್ಸ್ ಮಾಡುತ್ತೆ. ಈಗ ಹೆಂಗೆ ಉಪ್ಪಿನ ಅಂಶ, ಸಿಹಿ ಬೇರೆ, ಖಾರ ಬೇರೆ, ಆ ಥರ ಎಲ್ಲ ಕೆಮಿಕಲ್ಸ್ಗೂ ಅದಕ್ಕೆ ಒಂದೊಂದು ವರ್ಕ್ ಅಸೈನ್ ಆಗಿರೋಂಥದ್ದು. ಒಂದೇ ಇದು ಏನು ಹೇಳೋದು, ಒಂದು ಪ್ರಾಪರ್ಟಿ ಇರುತ್ತೆ. ಈ ಎಲ್ಲಿ ಇದೆಯೋ ಅದರ ಪ್ರಕಾರ ಅದರದ್ದು ಫಂಕ್ಷನ್ ಚೇಂಜ್ ಆಗುತ್ತೆ. ಐ ಗಾಟ್ ಅ ಡೋಪಮೀನ್ ಸರ್ಜ್ ಅಂತ ಹೇಳ್ತಾರೆ. ಡೋಪಮೀನ್ ಸರ್ಜ್ ಅಂದರೆ ತುಂಬ ನಾನು ಎಕ್ಸೈಟ್ ಆಗಿಬಿಟ್ಟೆ, ತುಂಬ ನಾನು ಕುತೂಹಲವಾಗಿದ್ದೀನಿ ಅಂತ. ಆ ಥರ ಹೇಳೋದು ಅದು ಡೋಪಮೀನ್ದು ಫಂಕ್ಷನ್ನೇ. ಡೋಪಮೀನ್ ಕಡಿಮೆ ಆದರೆ ಇದೆಲ್ಲ ಆಗುತ್ತದೆ. ಸೊ ಜಾಸ್ತಿ ಹೆಚ್ಚಾದರೆ ಅಥವಾ ಕಡಿಮೆ ಆದರೆ ಏನಾದರೂ ಚೇಂಜಸ್ ಬರ್ತಾನೆ ಇರ್ತದೆ. ಕೆಲವು ಬ್ರೈನನ್ನು ಕ್ವೈಟನ್ ಮಾಡುತ್ತೆ, ಅದು ಅವಶ್ಯಕತೆ. ಯಾಕೆಂದರೆ ಎಲ್ಲ ನ್ಯೂರಾನ್ಸ್ ಒಂದೇ ಸಮಯದಲ್ಲೇ ಆಕ್ಟಿವೇಟ್ ಆಗಿಬಿಟ್ರೆ ಆಮೇಲೆ ಡಿಸಾರ್ಡರ್ ಆಗಿಬಿಡುತ್ತೆ ಅಲ್ವಾ? ಎಲ್ಲೆಲ್ಲಿ ಯಾವ್ಯಾವ ಪಾರ್ಟು ನಾವು ಯೂಸ್ ಮಾಡ್ತಾ ಇದ್ದೀವೋ ಅದನ್ನು ಫೆಸಿಲಿಟೇಟ್ ಮಾಡಬೇಕು, ಉಳಿದಿದ್ದನ್ನೆಲ್ಲ ಕಡಿಮೆ ಮಾಡಬೇಕು. ಈಗ ನಾವು ಓದ್ತಾ ಇದ್ದರೆ ಹಿಂದ್ಗಡೆಯಿಂದ ಯಾರೋ ಮ್ಯೂಸಿಕ್ ಪ್ಲೇ ಮಾಡ್ತಿರ್ತಾರೆ, ಅದಕ್ಕೆ ಅಟೆನ್ಷನ್ ಕೊಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಪುಸ್ತಕದಲ್ಲಿ ಅಟೆನ್ಷನ್ ಇರೋದಿಲ್ಲ. ಸೊ ದೇರ್ ಇಸ್ ಸಮಥಿಂಗ್ ಟು ಮೇಕ್ ಯು ಫೋಕಸ್ ಆನ್ ದಿಸ್ ಆ್ಯಂಡ್ ನಾಟ್ ಫೋಕಸ್ ಆನ್ ದ ಅದರ್ ಡಿಸ್ಟ್ರಾಕ್ಟಿಂಗ್ ಸ್ಟಿಮ್ಯುಲೈ. ಅದಕ್ಕೆ ಈ ಕೆಮಿಕಲ್ಸ್ದು ಇದು ತುಂಬ ಅವಶ್ಯಕತೆ ಆಗುತ್ತೆ ನಮಗೆ. ಆ್ಯಂಡ್ ನೀವು ಹೊಟ್ಟೆ ಬಗ್ಗೆ ಹೇಳಿದ್ರಿ, ಬ್ರೈನಿಗೂ ಹೊಟ್ಟೆಗೂ ಬಹಳ ಸಂಬಂಧ ಇದೆ. ಬ್ರೈನಲ್ಲಿರೋ ಹಾರ್ಮೋನ್ಸು ಅಥವಾ ಗಟ್ಟಲ್ಲಿರೋ ಹಾರ್ಮೋನ್ಸು ಒಂದೇ ಸಮ ಕಾಡುತ್ತೆ. ಸೇಮ್ ದರ್ ಆರ್ ವೇಸೋ ಆಕ್ಟಿವ್ ಇಂಟೆಸ್ಟೈನಲ್ ಪೆಪ್ಟೈಡ್ ಅಂತ ಹೇಳ್ತೀವಿ, ಅದು ಬ್ರೈನಲ್ಲೂ ಆಕ್ಷನ್ ಮಾಡುತ್ತೆ. ಅದು ಅಷ್ಟೊಂದು ಸಂಬಂಧ ಇದೆ ಹೊಟ್ಟೆಗೂ. ದೇರ್ ಇಸ್ ಅ ಸೇಯಿಂಗ್ ಅಲ್ವಾ ಸರ್, ಲೈಕ್ ವಾಟ್ ವಿ ಈಟ್ ವಿ ಬಿಕಮ್ ಅಂತ. ಸೊ ನಮ್ಮ ಆಹಾರಕ್ಕೂ ಬ್ರೈನ್ಗೂ ಲಿಂಕ್ ಇದೆ. ಇರಬಹುದು.
ಅದೆಲ್ಲ ಕಂಪ್ಲೀಟಾಗಿ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡಿ ನಾವು ತಿಳ್ಕೊಂಡಿಲ್ಲ. ಸೈನ್ಸ್ ಇಸ್ ಸ್ಟಿಲ್ ಇನ್ ಇಟ್ಸ್ ಇನ್ಫ್ಯಾನ್ಸಿ. ಇಟ್ ಹ್ಯಾಸ್ ಟು ಗ್ರೋ ಅ ಲಾಟ್ ಮೋರ್. ಬಟ್ ಎವ್ರಿ ಇಯರ್ ದರ್ ಇಸ್ ಪ್ರೋಗ್ರೆಸ್ ಮೇಡ್. ಇನ್ನು ನಾವು ಈಗ ತುಂಬ ಜನ ಹೇಳ್ತಾರಲ್ಲ ಸರ್, ನನ್ನ ಕಾಫಿ ನನಗೇನು ಕೆಲಸ ಮಾಡಬೇಕು, ಲೇಟ್ ನೈಟ್ ಎಲ್ಲ ಕೆಲಸ ಮಾಡಬೇಕು, ಅಥವಾ ನನಗೆ ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು ಅಂದರೆ ಒಬ್ಬೊಬ್ಬರು ಒಂದೊಂದಕ್ಕೆ ಮೊರೆ ಹೋಗ್ತಾರೆ. ಕೆಲವರು ಕಾಫಿ ಕುಡಿತಾರೆ, ಕೆಲವರು ಅಂದರೆ ಲೈಕ್ ವಿ ಕಾಲ್ ಇಟ್ ಬ್ಯಾಡ್ ಹ್ಯಾಬಿಟ್ಸ್, ಲೈಕ್ ಸ್ಮೋಕ್ ಮಾಡ್ತಾರೆ, ಒಂದೊಂದು ಇರ್ತಾರೆ. ವಾಟ್ ಯು ಸೇ ಅಬೌಟ್ ದೋಸ್ ಸರ್? ಎಲ್ಲ ಫೈನಲಿ ಕೆಮಿಕಲ್ ಆ್ಯಕ್ಷನ್ನೇ, ಬ್ರೈನಲ್ಲಿ ಕೆಮಿಕಲ್ ಆ್ಯಕ್ಷನ್. ಅಂದರೆ ಆ ಬ್ರೈನನ್ನು ಒಂದು ಪ್ರಿಪೇರ್ಡ್ ಲೆವೆಲ್ಗೆ ತೊಗೊಂಬರುತ್ತೆ. ಎಲ್ಲ ಲೆವೆಲಲ್ಲೂ ಸ್ವಲ್ಪ ಆ್ಯಕ್ಟಿವಿಟಿಯನ್ನು ಸ್ವಲ್ಪ ಹೆಚ್ಚು ಮಾಡಿದ್ರೆ. ಕಾಫಿ ಡಸ್ ಇಟ್ ಅಲ್ಲ, ಸ್ಟಿಮ್ಯುಲೇಟ್? ಈಗ ನೀವು ಇದು ಮಾಡ್ತೀರಲ್ಲ, இப்போ ರನ್ನಿಂಗ್ ರೇಸ್ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಿ? ಫಸ್ಟು ಒಂದು ವಾರ್ಮ್ ಅಪ್ ಮಾಡ್ತೀರಿ. ಆ ವಾರ್ಮ್ ಅಪ್ ಯಾಕೆ ಮಾಡ್ತೀರಿ? ಸೊ ದಟ್ ಯು ಗೆಟ್ ಆಲ್ ಯುವರ್ ಮಸಲ್ಸ್ ರೆಡಿ ಹೌದು ಹೌದು. for ನೆಕ್ಸ್ಟ್ ಇದು action. ಬರ್ತಾ ಇಟ್ಸ್ ಕಮಿಂಗ್, ಗೆಟ್ It's ರೆಡಿ coming. ಅಂತ. ಸೊ ಇಟ್ಸ್ ಜಸ್ಟ್ ಬಿಲ್ಡಿಂಗ್ ಅಪ್ ದ ಪಿಚ್. ಅದೇ ಥರನೇ ಬ್ರೈನಲ್ಲೂ ಈ ಕಾಫಿ ಇದೆಲ್ಲ ಈ ಸ್ಟಿಮ್ಯುಲೆಂಟ್ಸ್ ಇದೆಯಲ್ಲ, ಮೈಲ್ಡ್ ಸ್ಟಿಮ್ಯುಲೆಂಟ್ಸ್ ಎಲ್ಲ ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡಿ ಎಲ್ಲದನ್ನು ಒಂದು ಸ್ಟೇಟ್ ಆಫ್ ರೆಡಿನೆಸ್ಗೆ ಬರುತ್ತೆ. ಆ ಸ್ಟೇಟ್ ಆಫ್ ರೆಡಿನೆಸ್ ಬಂದರೆ ಬ್ರೈನ್ದು ರಿಯಾಕ್ಷನ್ಸ್ ಫಾಸ್ಟಾಗಿರುತ್ತೆ, ಕ್ವಿಕ್ ಆಗಿರುತ್ತೆ, ಯೋಚನೆಗಳು ಜಾಸ್ತಿ, ನಮಗೆ ಇದು ಐಡಿಯಾಸ್ ಎಲ್ಲ ಭಾಳ ಜಾಸ್ತಿ ಸಿಗುತ್ತೆ ಅಂತ. ಇದರಲ್ಲಿ ಕಂಡೀಷನಿಂಗು ಇಂಪಾರ್ಟೆಂಟು. ಅಂದರೆ ಒಬ್ಬರಿಗೆ ಯಾವಾಗಲೂ ಕಾಫಿನೇ ತಗೊಂಡಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ನೀನು ಚೆನ್ನಾಗಿ ಯೋಚನೆ ಮಾಡಪ್ಪ, ಒಂದು ಕಾಫಿ ಕುಡಿಯಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಏನು ಯೂಸೇ ಇರೋದಿಲ್ಲ. ನಂಗೇನೋ ಒಂಥರ ಹೊಟ್ಟೆಲೆಲ್ಲ ಸಂಕಟ ಆಗ್ಬಿಡುತ್ತೆ ಅಷ್ಟೇ. ಹೌದು. ಹಲವು ವರ್ಷಗಳಿಂದ ನೀವು ಕಾಫಿ ಕುಡಿದು ಅಭ್ಯಾಸ ಆದರೆ ನಿಮಗೆ ಆ ಎಫೆಕ್ಟ್ ಇರುತ್ತೆ. ಸೊ ಇಟ್ಸ್ ಆಲ್ಸೋ ಎ ಮ್ಯಾಟರ್ ಆಫ್ ಕಂಡೀಷನಿಂಗ್. ಇನ್ನು ಜ್ಞಾಪಕ ಶಕ್ತಿ ಅಂತ ಹೇಳ್ತೀನಿ ಸರ್, ನನಗೆ ಮೆಮೊರಿ ಪವರ್ ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಡಿಮೆ ಇರುತ್ತೆ. ಕೆಲವು ವಿಷಯದಲ್ಲಿ ತುಂಬ ಐ ಹ್ಯಾವ್ ಸೀನ್, ನನಗೆ ತುಂಬ ಜನ ಆರ್ಟಿಸ್ಟ್ಗಳು ಹೇಳ್ತಾರೆ, ಮನೇಲಿ ಏನೂ ನೆನಪಾಗೋದಿಲ್ಲ ಅದಿತಿ, ಅದನ್ನೆಲ್ಲಿಟ್ಟೆ ಇದೆಲ್ಲಿಟ್ಟೆ, ಬಟ್ ಇಲ್ಲಿ ಡೈಲಾಗ್ ಕೊಟ್ಟರೆ 2 ಪೇಜ್ ಡೈಲಾಗ್ ಆರಾಮಾಗಿ ಹೇಳ್ತೀನಿ ಅಂತ. ಆ್ಯಂಡ್ ಕೆಲವು ಮಕ್ಳಿಗೂ ಕೂಡ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಅವ್ನಿಗೆ ತುಂಬ ಜ್ಞಾಪಕ ಶಕ್ತಿ ಚೆನ್ನಾಗಿದೆ, ಕೆಲವರಿಗೆ ಚೆನ್ನಾಗಿಲ್ಲ ಅಂತ. ಇದು ಜೆನೆಟಿಕ್ಸ್ ಅಂತಾನೋ ಅಥವಾ ನಾವು ಅದನ್ನ ಬೆಳೆಸ್ಕೊಂಡಂಗ ಸರ್? ಎರಡೂ ಇದೆ. ಜೆನೆಟಿಕ್ಸು ಇದೆ, ನಾವು ಬೆಳೆಸ್ಕೊಳ್ಳೋದ್ರಲ್ಲೂ ಅದರಲ್ಲೂ ಇದೆ. ಹೇಗೆ ಟ್ರೈನ್ ಮಾಡಿದ್ದೀವಿ, ಆಮೇಲೆ ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಬಹಳ ಮುಖ್ಯ. ಅಂದರೆ ನಾವು ಯಾವುದಕ್ಕೆ ಜಾಸ್ತಿ ಗಮನ ಕೊಡ್ತೀವೋ ಅದನ್ನು ನಾವು ಬೇಗನೆ ಕಲ್ತ್ಕೋತೀವಿ. ಅದನ್ನು ತುಂಬ ದಿನ ಅಥವಾ ತುಂಬ ವರ್ಷಗಳು ಕೂಡ ನಾವು ಅದನ್ನು ನೆನಪಲ್ಲಿ ಇಟ್ಕೊಳ್ತೀವಿ. ಈಗ ಕೆಲವರು ನೀವು ಸಿನಿಮಾ ನಟಿಯರಲ್ಲಿ ನೋಡ್ಬೋದು, ನೀವು ಏನೋ 10 ವರ್ಷದ ಹಿಂದೆ ಆ ಫಿಲ್ಮ್ ಬಂದಿರ್ತದೆ, ಆ ಡೈಲಾಗನ್ನು ಹಾಗೆ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಒಂದು ಮಾತು ತಪ್ಪದೇ ಹೇಳ್ತಾರೆ. ದಟ್ ಇಸ್ ಬಿಕಾಸ್ ದೇ ಹ್ಯಾವ್ ಗಾಟ್ ಯೂಸ್ ಟು ಡೂಯಿಂಗ್ ದ್ಯಾಟ್. ಅಂದ್ರೆ ಬೆಳೆಸ್ಕೊಳ್ಳೋದು ಅಂತ ಹೇಳಿದ್ರಿ, ಹೇಗೆ ಸರ್? ಅಂದ್ರೆ ಅದನ್ನ ಬ್ರೈನ್ನ ನಾವು ಟ್ರೈನ್ ಮಾಡಬಹುದು ಅಂದ್ರೆ ಸುಮ್ಮನೆ ನಿಮ್ಮ ಮಾತಲ್ಲಿ ಲೈಕ್ ಜನರಲ್ ಆಗಿ ಈ ತರ ನಾವು ಮಾಡಿದ್ರೆ ಬ್ರೈನ್ನ ಆಕ್ಟಿವ್ ಆಗಿ ಇಟ್ಕೋಬಹುದು, ಅಥವಾ ಅದಕ್ಕೊಂದು ಆ ಒಂದು ಕೆಪಾಸಿಟಿನ ಕೊಡ್ಬೋದು ಅಂತ ಅಂದ್ರೆ? ಎಲ್ಲರೂ ಏನು ಅನ್ಕೊಳ್ತಾರೆ ಅಂದರೆ ಸುಮ್ಮನೆ ಓದ್ತಾ ಇದ್ದರೆ ಮಾತ್ರ ಬ್ರೈನ್ ಬೆಳೆಯುತ್ತೆ ಅಂತ. ಅದಾಗೋದೇ ಇಲ್ಲ. ಇಟ್ ಹ್ಯಾಸ್ ಟು ಬಿ ಆಲ್ ರೌಂಡ್ ಡೆವಲಪ್ಮೆಂಟ್. ಈಗ ಒಂದು ಕಡೆ 10 ವರ್ಷಗಳಲ್ಲಿ ಏನು ಕಂಡುಹಿಡಿದಾರೆ ಅಂತ ಹೇಳಿದರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಎಷ್ಟೇ ಓದಿದ್ರೂ ಅದು ನಿಮ್ಮ ಮನಸ್ಸಲ್ಲಿ ರಿಟೈನ್ ಮಾಡೋಕ್ಕಾಗಲ್ಲ. ಸರಿನಾ? ಫಿಸಿಕಲ್ ಆ್ಯಕ್ಟಿವಿಟಿ ಜೊತೆಗೆ ಬ್ರೈನ್ ಆ್ಯಕ್ಟಿವಿಟಿನೂ ಸೇರಿಸಿ ಎರಡನ್ನೂ ನಾವು ಬೆಳೆಸಿದ್ರೆ ಆವಾಗ ಬ್ರೈನ್ ಆ್ಯಕ್ಟಿವಿಟಿ ಬೆಟರ್ ಆಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಬಹಳ ಮುಖ್ಯವಾದ ವಿಷಯ, ಈಗಿನ ಕಾಲದಲ್ಲಿ ತುಂಬ ಯಾರು ಅದಕ್ಕೆ ಜಾಸ್ತಿ ಗಮನ ಕೊಡದೇ ಇರೋದು ಸ್ಲೀಪ್. 7 ಗಂಟೆಯಿಂದ 8 ಗಂಟೆ ಕಾಲ ಸ್ಲೀಪ್ ಇದ್ದರೆ ಆ ವ್ಯಕ್ತಿದು ಫಂಕ್ಷನಿಂಗ್ ತುಂಬ ಬೆಟರಾಗಿರುತ್ತೆ. ಅದಕ್ಕಿಂತ ಕಡಿಮೆನೋ ಅಥವಾ ಜಾಸ್ತಿನೋ ಆದರೆ ಎರಡೂ ತಪ್ಪು. ಎರಡೂ ನಿಮ್ಮ ಬ್ರೈನ್ ಫಂಕ್ಷನನ್ನು, ನಿಮ್ಮ ಮೆಮರಿ ಕೆಪಾಸಿಟಿಯನ್ನು, ನಿಮ್ಮ ಫಂಕ್ಷನಿಂಗ್ ಕೆಪಾಸಿಟಿಯನ್ನು ಎಲ್ಲನೂ ಸ್ವಲ್ಪ ರಿಡ್ಯೂಸ್ ಮಾಡ್ತದೆ. ಸೊ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಸ್ಲೀಪ್, ನಾವು ಇದೆಲ್ಲ ನ್ಯಾಚುರಲಾಗಿ ನಾವು ಹಾಗೆ ತಿಳ್ಕೊಳ್ಳಲ್ಲ. ನೀವು ಇದು ಎಕ್ಸಾಮ್ಗೆ ಓದೋ ಮಕ್ಕಳನ್ನ ಏನು ಮಾಡ್ತೀವಿ, 4 ಗಂಟೆಗೆ ಎಬ್ಬಿಸ್ಬಿಡ್ತೀವಿ, ಹೋಗಿ ಓದಯ್ಯ ಅಂತ. ಸ್ಲೀಪ್ ಕೆಡಿಸ್ಕೊಂಡು ಎಷ್ಟೇ ಓದಿದ್ರು ಅದು ಅವರಿಗೆ ರಿಟೆನ್ಷನ್ ಮಾಡೋಕ್ಕಾಗಲ್ಲ, ಆಮೇಲೆ ರೀಕಾಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಒಂಥರ ಎಲ್ಲ ಮರ್ತೋದಂಗೆ, ಆ ಥರ ಒಂದು ಬ್ಲ್ಯಾಂಕ್ ಆದಂಗೆ ಆ ಥರ ಫೀಲಿಂಗ್ ಬಂದ್ಬಿಡುತ್ತೆ.
ಇನ್ನು ನಾವು ಈಗಿನ ಲೈಫ್ ಸ್ಟೈಲ್ ಅಂತೂ ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸಲ್ಲಿರ್ತೀವಿ. ಒಂದು ಟ್ರಾಫಿಕಲ್ಲಿದ್ರೂ ಸ್ಟ್ರೆಸ್ಸು, ಒಂದು ಆಫೀಸಲ್ಲಿ ಬಾಸ್ ಸ್ಟ್ರೆಸ್ಸು, ಯಾವುದೇ ಕೆಲಸದಲ್ಲೂ ನೀವು ಹೇಳ್ದಂಗೆ ಬೇಕು ಅಂತನೋ ಬೇಡಾಗಿನೋ ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡ್ಕೊಂಬಿಟ್ಟಿದ್ದೀವಿ, ತಲೆಯಲ್ಲಿ ತಗೊಂಡ್ಬಿಟ್ಟಿದ್ದೀವಿ. ಸೊ ಅದು ಬ್ರೈನ್ ಹೆಲ್ತ್ನ ಎಫೆಕ್ಟ್ ಮಾಡುತ್ತೆ ಸರ್. ಆ್ಯಂಡ್ ಆಲ್ಸೋ ಖಂಡಿತವಾಗಿ. ಒಂದೊಂದ್ಸಲಿ ಬ್ಲ್ಯಾಂಕ್ ಅಂತ ಅನ್ಸ್ಬಿಡುತ್ತೆ, ಲೈಕ್ ನಂಬ್ ಅಂತ ಅನ್ಸ್ಬಿಡುತ್ತೆ, ಫ್ರೀಸ್ ಆದಂಗೆ ಆಗ್ತೀವಿ. ಸೊ ಇದಕ್ಕೆ ಅದು ನಿಜ, ಬಟ್ ಆಕ್ಚುಲಿ ಇಟ್ ಕ್ಯಾನ್ ಲೀಡ್ ಟು ಡಿಸೀಸಸ್ ಆಲ್ಸೋ. ಹಾಂ ಯು ಸಿ ಅ ಲಾಟ್ ಆಫ್ ಸ್ಟ್ರೆಸ್ ಇಂಡ್ಯೂಸ್ ಡಿಸೀಸ್ ನಾವು, ಎಸ್ಪೆಷಲಿ ಸ್ಟ್ರೆಸ್ಸಿಂದ ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಜಾಸ್ತಿ ಆದರೆ ಒಳಗಡೆ ಮಿದ್ಲಲ್ಲಿ ರಕ್ತನಾಳ ಏನಾದರೂ ಬಸ್ಟ್ ಆಗುತ್ತೆ, ಒಳಗಡೆ ಬ್ಲೀಡಿಂಗ್ ಆಗುತ್ತೆ. ಇಂಥ ವಿಷಯಗಳೆಲ್ಲ ಈಗ ಜಾಸ್ತಿ ನೋಡೋದು ಅದು ಸ್ಟ್ರೆಸ್ಸಿಂದಲೇ ಅಂತ ಅನ್ಸತ್ತೆ. ಸರ್, ನಿಮ್ಮ ಇಷ್ಟು ವರ್ಷದಲ್ಲಿ ನಿಮಗೆ ಲೈಕ್ ಬ್ರೈನ್ನ ಕಾಮಾಗಿ ಇಟ್ಕೋಬಹುದು ಅನ್ನೋವಂಥದ್ದು ಕೆಲವು ವಿಷಯಗಳಿರುತ್ತೆ. ಈಗ ಲೈಕ್ ಬೀಟ್ ಮ್ಯೂಸಿಕ್, ಅದ್ರಲ್ಲಿ ಮ್ಯೂಸಿಕ್ ಅಂದ ತಕ್ಷಣ ನಿಮ್ಮ ನನಗೆ ಬಗ್ಗೆ music. ಎಸ್ ಯು ಲವ್ ಮ್ಯೂಸಿಕ್ ಆ್ಯಂಡ್ 170+ ಕರ್ನಾಟಿಕ್ ಇದನ್ನ ನೀವು ಕಂಪೋಸ್ ಮಾಡಿದ್ದೀರಾ ಹೌದು. ಆ್ಯಂಡ್ 3 ಆಲ್ಬಮ್ ರಿಲೀಸ್ ಮಾಡಿದ್ದೀರಾ ಕೃಷ್ಣನಾದಂ ಅಂತ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಲೈಕ್ ನನಗೂ ತುಂಬ ಸಲ ಅನಿಸುತ್ತೆ ಮ್ಯೂಸಿಕ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ದ ಪೀಸ್ ಆಫ್ ಮೈಂಡ್ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಖಂಡಿತವಾಗಿ ಇಟ್ಸ್ ಇನ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಕೇಳ್ತಾರೆ ನಿಮಗೆ ಎಲ್ಲಿ ಸರ್ ಟೈಮ್ ಸಿಕ್ತು ಅಂತ. ನಮಗೆ ಯಾವ ವಿಷಯ ಮಾಡಬೇಕು ಅಂತ ಅನ್ಸುತ್ತೋ, ಯಾವ ನಮ್ಮ ಮನಸ್ಸಿಗೆ ಒಂದು ಸಂತುಷ್ಟಿ ಕೊಡ್ತದೋ ಅದಕ್ಕೆ ನಾವು ಖಂಡಿತವಾಗಿ ಟೈಮ್ ನಾವು ಹುಡುಕಿ ನಾವು ತಗೋಬೇಕಾಗತ್ತೆ ಅದನ್ನು ನಮ್ಮ ಲೈಫಿಂದ. ಸೊ ಲೇಟ್ ನೈಟ್ಸಲ್ಲೇ ಇದನ್ನೆಲ್ಲ ಮಾಡ್ತಾಯಿದ್ದೆ ನಾನು. ರಾತ್ರಿ 10 ಗಂಟೆ ಮೇಲೆ ಮನೆಗೆ ಬಂದ ಮೇಲೆ ಕೂತ್ಕೊಂಡು ಆವಾಗ ನಮಗೆ ಈ ಐಡಿಯಾಸ್ ಬರುತ್ತೆ. ಒಂದೊಂದು ಐಡಿಯಾವು ಯಾವುದಾದ್ರು ಒಂದು ಸಾಂಗ್ ಆಗುತ್ತೆ, ಆಮೇಲೆ ಸಾಂಗಿಗೆ ಮ್ಯೂಸಿಕ್ ಸೆಟ್ ಮಾಡ್ತೀವಿ, ಅದನ್ನು ಹಾಡಿ ನೋಡ್ತೀವಿ. ಸೊ ನಮ್ಮ ಕೆಲಸ ಬಿಟ್ಟು ಇನ್ನೊಂದು ವಿಷಯದಲ್ಲಿ ನಾವು ಜಾಸ್ತಿ ಗಮನ ಕೊಡುವಾಗ ನಮ್ಮ ಕೆಲಸದಲ್ಲೂ ನಮ್ಮ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ದಟ್ ಈಸ್ ದಿ ಕಾಲ್ಡ್ ಪ್ಯಾರಲಲ್ ಪ್ರೊಸೆಸಿಂಗ್. ದ ಬ್ರೈನ್ ಈಸ್ ಏಬಲ್ ಟು ಡೂ ದಟ್. ಇಟ್ಸ್ ಏಬಲ್ ಟು ಡೂ ದಿಸ್ ಆ್ಯಂಡ್ ದಟ್ ಸೈಮಲ್ಟೇನಿಯಸ್ಲಿ. ಆ್ಯಂಡ್ ಒಂದು ಮಾಡುವಾಗ ಇನ್ನೊಂದು ಬೆಟರ್ ಆಗುತ್ತದೆ. ಮ್ಯೂಸಿಕ್, ಫಿಸಿಕಲ್ ಆಕ್ಟಿವಿಟೀಸ್, ನಮ್ಮ ಇಷ್ಟದ ಕೆಲಸಗಳನ್ನ ಮಾಡೋದು, ಇದೆಲ್ಲ ಬ್ರೈನ್ ಹೆಲ್ತ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಸರ್. ಸೊ ನೀವು 170+ ಕರ್ನಾಟಿಕ್ ಸಾಂಗ್ಸ್ನ ಕಂಪೋಸ್ ಮಾಡ್ತೀರಾ ಆ್ಯಂಡ್ 3 ವಾಲ್ಯೂಮಲ್ಲಿ ಕೃಷ್ಣನಾದಂ ಆಲ್ಬಮ್ ರಿಲೀಸ್ ಆಗಿದೆ. ಸೊ ಇಂಥ ಟೈಮಲ್ಲಿ ನಮಗೋಸ್ಕರ ಒಂದು ಪುಟ್ಟದಾಗಿ ನೀವು ಕಂಪೋಸ್ ಮಾಡಿರುವಂಥ ಹಾಡನ್ನ ಪ್ಲೀಸ್. ಇದು ಬೇಳೂರಿಗೆ ಹೋದಾಗ ಹಾಂ ಅಲ್ಲಿ ಈ ಯಾವುದೇ ಒಂದು ಒರಿಜಿನಲ್ ಆಗಿ ಕಂಪೋಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು ಸೀಡ್ ಬೇಕು. ಆ ಬೀಜಿಂದೇ ಒಂದು ಗಿಡ ಬೆಳೆಯೋ ಥರ ಎಸ್ ಎಸ್ ಆ ಸಾಂಗ್ ಹಾಗೆ ಗ್ರೋ ಆಗುತ್ತೆ, ಆರ್ಗ್ಯಾನಿಕ್ ಗ್ರೋತ್ ಆಗುತ್ತೆ. ನನಗೆ ಆ ಸ್ಟಿಮ್ಯುಲಸ್ಸು ಅಲ್ಲಿ ಬೇಳೂರು ಹೋದಾಗ ಸಿಕ್ತು. ಹಾಂ ಅದರಲ್ಲಿ ಚನ್ನಕೇಶ್ವ, ಶಾಂತಲ ಅಲ್ಲಿ ಇದ್ದಿದ್ದ ರಾಣಿ, ಅವಳಿಂದಲೇ ಬೇಲೂರು ಟೆಂಪಲ್ ಬಂತು. ಹಾಂ ಅದನ್ನು ನೋಡಿದಾಗ ನನಗೆ ಒಂದು ಥಾಟ್ ಬಂತು, ಈ ಚನ್ನಕೇಶ್ವರನ ನಾವು ಹೇಗೆ ಕರೀಲಿ ಅಂತ. ಓ ಸರಿನಾ? ಹಾಂ ಸೊ ಅದರಿಂದ ಒಂದು ಹಾಡು ಮಾಡಿದ್ದೆ ಮೋಹನ್ ರಾಗದಲ್ಲಿ. ಎಸ್ ಎಸ್ ಸರ್. ಯಾವ ನಾಮವ ಕರೆದರೆ ಚಂದರಾಯ ವೇಲ ಪುರದಿಂದ ಬರುವೆಯೋ, ಯಾವ ನಾಮವ ಏನು ಹೇಳ್ತೀವಿ ಅಂದರೆ, ನನಗೆ ಅಂತ ಒಂದು ಪ್ರತ್ಯೇಕವಾದ ಒಂದು ಹೆಸರು ಬೇಕು ನಿನ್ನ ಕರೆಯೋಕ್ಕೆ. ಹಾಂ ಯಾಕೆಂದರೆ ಸುಮ್ಮನೆ ನಾವು ಕಂದ ಬಾ ಅಂತ ಕರೆದ್ರೆ ನೀನೇನು ಅನ್ಕೋತೀಯ, ನಂದ ಕರೀತಾ ಇದ್ದಾನೆ, ಯಶೋದಮ್ಮ ಕರೀತಾ ಇದ್ದಾಳೆ ಅಂತ ಅನ್ಕೋತೀಯ. ಸೊ ಆ ಹೆಸರನ್ನು ನಾನು ಯೂಸ್ ಮಾಡೋಕ್ಕಾಗಲ್ಲ ಹಾಂ ಅಲ್ವಾ? ಹಾಂ ಅದೇ ಥರ ಮನಮೋಹನ ಅಂತ ಕರೆದ್ರೆ ರಾಧೆ ಬಂದ್ಬಿಟ್ಟಿದ್ದಾಳೆ ಹತ್ರ ಅಂತ ನೀನು ಅನ್ಕೋತೀಯ. ಹಾಂ ಆ ಹೆಸರು ನಾನು ಬಳಸೋಕ್ಕಾಗಲ್ಲ. ನಾನು ಕಳ್ಸೋಕ್ಕಾಗಲ್ಲ. ವನಮಾಲಿ ಅಂತ ಕರೆದ್ರೆ ಏನೋ ಗೋಪಿಯರು ಯಾರೋ ಕರೀತಾ ಇದ್ದಾರೆ ಅಂತ ಅನ್ಕೋತೀಯ. ಘನಶ್ಯಾಮ ಅಂತ ಹೇಳಿದ್ರೆ ಭಕ್ತ ಮೀರಾ ಬಂದ್ಬಿಟ್ಲು ಅಂತ ನೀನು ಅನ್ಕೋತೀಯ. ಅದರಿಂದ ನಿನಗೆ 1000 ನಾಮ ಇರ್ಬೋದು, ನಾನು ನಿನ್ನನ್ನು ಕರೆಯೋಕ್ಕೆ ಒಂದು ಪ್ರತ್ಯೇಕವಾದ ಒಂದು ನಾಮ ನೀನು ನನಗೆ ಹೇಳ್ಕೊಡು ಅಯ್ಯೋ ಅಂತ ಹೇಳ್ತೀವಿ. ಅದೇ ಈ ಹಾಡಿಂದು ಸಾರಾಂಶ. ರಿಕ್ವೆಸ್ಟ್ ಮಾಡ್ದಂಗೆ ನಂಗೊಂದು ಹೆಸರು ಹೇಳಿ, ನೀವು ನಿಮ್ಗೆ ಏನಂತ ಕರೀಲಿ ಅಂತ. ಈ ಥರ ಕನ್ನಡದಲ್ಲಿ ತಮಿಳ್ನಲ್ಲಿ ಬರೀತೀನಿ, ಆಮೇಲೆ ಸಂಸ್ಕೃತಲ್ಲಿ ಬರೀತೀನಿ. ಹೌದು. ಅಲ್ಲ, ಅದರಲ್ಲಿ ಬ್ಯೂಟಿ ಈಸ್ ನೋಡಿ, ನಾ ಅದನ್ನೇ ಬ್ರೈನ್ ಅಂದ್ರೇನೆ ನಿಮ್ ಬ್ರೈನಿಗೆ ಒಂದ್ಸಲಿ ನಾನು ಕ್ವೆಶನ್ ಮಾಡ್ಬೇಕು ಅಂತ. ಬಿಕಾಸ್ ನೀವು ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳ್, ಮಲಯಾಳಂ ಇಷ್ಟು ಭಾಷೆಗಳನ್ನ ಮಾತಾಡ್ತೀರಾ. ಅಲ್ಲ, ಎಲ್ಲಾನು ಅಷ್ಟೊಂದು ಚೆನ್ನಾಗಿ ಗೊತ್ತಾಗಲ್ಲ. ಬಟ್ ಕನ್ನಡ, ತಮಿಳು,
ಚೆನ್ನಾಗಿ ಗೊತ್ತು, ಯಾಕಂದ್ರೆ ಅಲ್ಲಿ 35 ಇಯರ್ಸ್ ಇದ್ದೆ ಟ್ರಿಚಿಯಲ್ಲಿ, ತಮಿಳ್ನಾಡಲ್ಲಿ. ಹಾ. ಅದರಿಂದ ತಮಿಳ್ So, ಚೆನ್ನಾಗಿ ಅಲ್ಲಿ ಬರ್ತದೆ ನನಗೆ. 35 ಇಯರ್ಸ್ ಇದ್ದು ಬಟ್ ನೀವು ಇಲ್ಲಿ ಬೇಸಿಕಲಿ ನೀವು ಬ್ಯಾಂಗ್ಳೂರಲ್ಲೇ, ಬೆಂಗಳೂರಲ್ಲೇ ಓದಿದ್ದೆಲ್ಲ ಓದಿದ್ದು ಬೆಂಗಳೂರಲ್ಲೇ and ಓದಿದ್ದೆ. ನಿಮ್ಯಾನ್ಸ್ ಆಯ್ತು, ನಿಮ್ಯಾನ್ಸ್, ಸೇಂಟ್ ಜಾನ್ಸ್ ಸೇಂಟ್ ಅಲ್ಲೆಲ್ಲ ನೀವು ಗೋಲ್ಡ್ ಮೆಡಲಿಸ್ಟ್ ಕೂಡ. ಸೊ ಇಷ್ಟೆಲ್ಲ ಓದಿ ವಾಪಸ್ ಯೂಶಲಿ ರಿಟೈರ್ಮೆಂಟ್ ಅಂತ ಸ್ವಲ್ಪ ರೆಸ್ಟ್ ತಗೊಳದ್ ಬಿಟ್ಟು ಪಾಸ್ ಮಾಡೋದ್ ಬಿಟ್ಟು ರಿಟೈರ್ಮೆಂಟ್ ಮತ್ತೆ ಅಲ್ಲ, ನೀವು ಈಗ ಆಕ್ಟಿವ್ ಕೆಲಸದಲ್ಲಿ ಇದ್ದೀನಲ್ಲ. ಅದೇ ಹೇಳ್ತಿರೋದು, ನೀವು ಅದ್ರ ಡಬಲ್ ಮಾಡ್ತಾ ಇದ್ದೀರಾ ಕೆಲ್ಸಗಳನ್ನ. ಅಲ್ಲ, ಅದಕ್ಕೆ ಏನಂತ ಈಗ ಟ್ರಿಚಿಯಲ್ಲಿ ಒಂದು ಟಾಕ್ ಕೊಟ್ಟೆ, 40 ವರ್ಷ ನ್ಯೂರೋ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್. ಅವ್ರು ಏನು ಹೇಳಿದ್ರು, ನೀವು ಉಳಿದ ಯಂಗರ್ ಸರ್ಜನ್ಸ್ಗೆಲ್ಲ ಅಡ್ವೈಸ್ ಕೊಡಿ ಅಂತ. ನಾನು ಹೇಳಿದ್ದೆ, ಅಡ್ವೈಸ್ ಏನು ಕೊಡೋದಿಲ್ಲ, ನಾನು ನನ್ನ ಲೈಫ್ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತೀನಿ, ಅದರಿಂದ ನಾನು ಏನೇನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನೀವು ನಿಮ್ಮ ಲೈಫಿಂದ ಲೆಸನ್ಸ್ ಕಲ್ತ್ಕೋಬೇಕಾಗತ್ತೆ, ಅದಕ್ಕೆ ಇದೊಂದು ಗೈಡೆನ್ಸ್ ಸಿಗುತ್ತೆ ನಿಮಗೆ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ. ಅದರಲ್ಲಿ ಅದನ್ನೇ ಹೇಳಿದ್ದೆ. ಅದಾದ ದಿನಾಲೂ ಏನಾದರೂ ಒಂದು ಹೊಸದಾಗಿ ಕಲಿತಾ ಇದ್ದರೆ ನಿಮ್ಮ ಬ್ರೈನ್ ಹೆಂಗಾಗಿರುತ್ತೆ, ನಿಮ್ಮ ಮೈನು ಹೆಂಗಾಗಿರುತ್ತೆ. ವಯಸ್ಸಾಗೋದು ಅಷ್ಟು ನೀವು ಫೀಲ್ ಮಾಡೋದಿಲ್ಲ. ಸೊ ಬ್ರೈನನ್ನು ಯಾವಾಗಲೂ ಎಂಗೇಜ್ ಮಾಡ್ತಾ ಇರಬೇಕು. ಏಜ್ ಆಗ್ತಾ ಆಗ್ತಾ ಈ ಈ ಇಂಥ ಕ್ರಾಸ್ವರ್ಡ್ ಪಸಲ್ಸ್ ಇದೆಯಲ್ಲ, ಅದು ಸುಡೋಕು, ಈ ಥರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ನಾವು ಅಪಾರ್ಟ್ ಫ್ರಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದು ಆವಾಗಲೇ ಹೇಳಿಬಿಟ್ಟೆ ನಾನು, ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ಇದನ್ನೆಲ್ಲರೂ ಕೂಡ ಮಾಡ್ತಾ ಇದ್ದರೆ ನಿಮ್ಮ ಬ್ರೈನ್ ಸೆಲ್ಸಲ್ಲಿ ಹೊಸ ಹೊಸ ಸಿನಾಪ್ಸಸ್ ಬರ್ತಾನೆ ಇರ್ತದೆ, ಕನೆಕ್ಷನ್ಸ್ ಬರ್ತಾ ಇರ್ತದೆ. ಆ ಕನೆಕ್ಷನ್ಸ್ ಏನಾಗುತ್ತೆ, ಏಜ್ ಆಗ್ತಾ 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 ಸಿನಾಪ್ಸಸ್ ನಂಬರ್ ಕಡಿಮೆ ಆಗುತ್ತೆ, ಅದರಿಂದ ಬ್ರೈನ್ದು ಶಕ್ತಿ ಕಡಿಮೆ ಆಗುತ್ತೆ, ರಿಟೆಂಟಿವ್ ಪವರ್ ಕಮ್ಮಿ ಆಗುತ್ತೆ, ಜ್ಞಾಪಕ ಶಕ್ತಿ ಕಮ್ಮಿ ಆಗುತ್ತೆ. ಆಮೇಲೆ ಒಂದು ಅವೇರ್ನೆಸ್ ಇರುತ್ತಲ್ಲ, ಅವೇರ್ನೆಸ್ಸು ಕಡಿಮೆ ಆಗುತ್ತದೆ. ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್ ಓವರ್ ಏಜಿಂಗ್. ಅದನ್ನು ನಾವು ಸ್ವಲ್ಪ ಫೈಟ್ ಮಾಡ್ಬೋದು ಈ ಥರ ಬ್ರೈನನ್ನು ಟ್ರೈನ್ ಮಾಡ್ಕೊಂಡು ಹೋದರೆ. ಲೈಕ್ ಯಾವ್ದಾದ್ರು ಹೊಸ ಕ್ರಾಫ್ಟ್ ಕಲಿಯೋದು, ಹೊಸ ಲೆಕ್ಕಗಳು ಮಾಡೋದು, ಪಜಲ್ ಮಾಡೋದು, ಪದಬಂಧ ಬಿಡಿಸೋದು, ಏನಾದರೂ ಒಂದು ಇನ್ಸ್ಟ್ರೂಮೆಂಟ್ ನಾವು ಕಲಿಯೋದು, ಅದನ್ನು ಕೂಡ ಮಾಡ್ಬೋದು. ಸೊ ಇದೆಲ್ಲ ಬ್ರೈನ್ ಹೆಂಗಾಗಿ ನಾವು ಯಾವಾಗಲೂ ಅದೇ ಅಲ್ವಾ, ನಾವು ನಮ್ಮ ಬಾಡಿನ ಹೆಂಗಾಗಿ ಇಟ್ಕೊಳ್ಳೋದಕ್ಕೆ ಪಡುವಂತಹ ಶ್ರಮ, ಥಿಂಕ್ ನಾವು ಬ್ರೈನ್ ಹೆಂಗಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಸಲ ನಾವು ಪ್ರಯತ್ನನೇ ಪಡೋದಿಲ್ಲ. ನೀವು ಹೇಳ್ತಿರೋ ಎಲ್ಲ ವಿಷಯಗಳನ್ನ ನಾವು ಅದು ಮಾಡೋದು. ಈಗ ನಮ್ಮ ಕಂಟ್ರಿಯಲ್ಲಿ ಏನಾಗಿದೆ, ಏಜಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ದಿ ಲಾಂಜಿವಿಟಿ ಹ್ಯಾಸ್ ಇನ್ಕ್ರೀಸ್ಡ್. ಅದರಿಂದ ಇದಕ್ಕೆ ನಾವು ಆ್ಯಂಡ್ ಸೀನಿಯರ್ ಕೇರ್ ಇಸ್ ಗೋಯಿಂಗ್ ಟು ಬಿಕಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ಮೆಡಿಸಿನ್ ದ ಫ್ಯೂಚರ್. ಹಾಗಿರುವಾಗ ಇಂಥ ವಿಷಯಗಳೆಲ್ಲ ನಾವು ಗಮನ ಕೊಡಬೇಕಾಗತ್ತೆ, ಎಲ್ಲರೂ ತಿಳ್ಕೊಬೇಕಾಗತ್ತೆ, ಎಲ್ಲರೂ ಗಮನ ಕೊಡಬೇಕಾಗತ್ತೆ. ಸೊ ನೀವು ದೇವರು ಅಂದರೆ ಸ್ಪಿರಿಚುಯಾಲಿಟಿಯಲ್ಲೂ ಕೂಡ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಆ ಸ್ಪಿರಿಚುಯಾಲಿಟಿ ಅನ್ನೋದು ಅಥವಾ ಆ ಒಂದು ಕಾಣದೇ ಇರುವಂತಹ ಶಕ್ತಿ ಮೇಲೆ ನಿಮಗಿರೋ ನಂಬಿಕೆ ಹೇಗೆ ವರ್ಕ್ ಆಗಿದೆ, ಅಥವಾ ನಿಮಗೆ ಮಿರಾಕಲ್ ಅಂತ ಅನ್ಸಿರೋ, ನಿಮ್ಮ ಇಷ್ಟು ವರ್ಷದ ಸರ್ವಿಸಲ್ಲಿ ಸುಮಾರು ಕೇಸ್ಗಳನ್ನ ನೋಡಿರ್ತೀರಾ ಸರ್, ಆ ಥರದ್ದು ಮಿರಾಕಲ್ ಅನ್ಸಿರೋ ಕೇಸ್ಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡೋದಾದ್ರೆ? ಈ ಪೇಷಂಟ್ ಉಳ್ಸೋಕ್ಕೆ ಆಗಲ್ಲ ಅಂತ ಅನ್ಕೋತೀವಿ, ಇದ್ರೂ ನಾವು ಕಷ್ಟಪಡ್ತಾನೆ ಇರ್ತೀವಿ. ವಿ ರೈಸ್ ಟು ದ ಚಾಲೆಂಜ್ ಮಾಡ್ತಾನೆ ಇರ್ತೀವಿ. ಯಾವ ಮಾರ್ಗನೂ ಸಿಗೋದೇ ಇಲ್ಲ. ಸಡನ್ನಾಗಿ ಒಂದು ದಿವಸ ಎಲ್ಲ ಟರ್ನ್ ಆಗೋಗುತ್ತೆ. ಪೇಷಂಟ್ ಸಡನ್ನಾಗಿ ಸ್ವಲ್ಪ ರೆಸ್ಪಾನ್ಸ್ ತೋರ್ಸೋಕ್ಕೆ ಶುರು ಮಾಡ್ತಾರೆ. ಒಂದು ಪೇಷಂಟ್ ನನಗೆ ಜ್ಞಾಪಕ ಇದೆ, ಒಂದು ಬ್ರೈನ್ ಬ್ಲೀಡ್ ಆಗಿತ್ತು, ಆಪ್ರೇಟ್ ಮಾಡಿದ್ವಿ. ಅದಾಗಿದ್ಮೇಲೆ ಸ್ವಲ್ಪ ವಯಸ್ಸಾದವರೇ, ಆಮೇಲೆ ಸ್ವಲ್ಪ ಸಿಕ್ಕಾಗಿಬಿಟ್ರು. ಆಮೇಲೆ ತುಂಬ ಸಿಕ್ಕಾಗೇ ಇದ್ದರು, 2 ತಿಂಗಳು 3 ತಿಂಗಳು ಹಾಸ್ಪಿಟಲ್ನಲ್ಲಿದ್ದರು. ಆಮೇಲೆ ಡಿಸ್ಚಾರ್ಜ್ ಮಾಡಿಬಿಟ್ವಿ, ಮನೆಗೆ ಹೋಗಿ ಹೇಗಾದರೂ ನೋಡ್ಕೊಳ್ಳಿಯಪ್ಪ ಸ್ವಲ್ಪ ಅಂತ. ಯಾಕೆಂದರೆ ಕಾಸ್ಟು ಜಾಸ್ತಿ ಆಗುತ್ತೆ, ಏನೂ ಜಾಸ್ತಿ ಉಪಯೋಗನೂ. ನಾವು ಆ ಪೇಷಂಟ್ ನಿಜವಾಗ್ಲೂ ಆ ಪೇಷಂಟು ಮತ್ತೆ ವಾಪಸ್ ಬರ್ತಾರೆ ಅಂತ ನಾವು ಅಂದ್ಕೊಂಡೇ ಇಲ್ಲ. 9 ತಿಂಗಳಾಯಿತು. 9 ತಿಂಗಳಾದ್ಮೇಲೆ ಆ ಪೇಷಂಟ್ ನಡ್ಕೊಂಡು ಬಂದರು. ಇದು ಬಹಳ ಆಶ್ಚರ್ಯವಾದ ವಿಷಯ. ಇಷ್ಟೊಂದು ದಿನ ಆದಮೇಲೆ ಅಷ್ಟೊಂದು ರಿಕವರಿ ಆಗೋದು ಅಂದರೆ ಬ್ರೈನಿಗೆ ಯಾವಾಗಲೂ ಆ ರೀಜನರೇಟಿವ್ ಕೆಪಾಸಿಟಿ ಇದೆ. ಬ್ರೈನ್ ಸೆಲ್ಸಲ್ಲಿ ಜಾಸ್ತಿ ಒಂದು ಸೆಲ್, ಈಗ ಈ ಚರ್ಮ ಕಿತ್ತೋಯ್ತು ಅಂತ ಹೇಳಿ ಹೊಸ ಚರ್ಮ ಬೆಳೆಯುತ್ತದೆ. ಇದೇ ಥರ ಹಲವು ಆರ್ಗನ್ಸಲ್ಲಿ ಹೊಸದಾಗಿ ನಾವು ಬೆಳೆಯೋದನ್ನು ನಾವು ನೋಡ್ತೀವಿ. ಲಿವರಲ್ಲಿ ಒಂದು 3/4 ಭಾಗ ನೀವು ತೆಗೆದುಬಿಡ್ಬೋದು, ಉಳಿದಿರೋ 1/4 ಭಾಗದಿಂದ ಫುಲ್ ಲಿವರ್ ರೀಜನರೇಟ್ ಆಗಿಬಿಡುತ್ತೆ, ಪ್ರೊವೈಡೆಡ್ ದಟ್ ಪಾರ್ಟ್ ಇಸ್ ನಾರ್ಮಲ್. ಡಿಸೀಸ್ ಲಿವರಲ್ಲಿ ಹಾಗಾಗಲ್ಲ. ಬಟ್ ಬ್ರೈನಲ್ಲಿ ಆ ಥರ ಗ್ರೋತ್ ಇರಲ್ಲ. ಬಟ್ ಆದರೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಈಗ ಒಂದು ಆಫೀಸಲ್ಲಿ 10 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಅದರಲ್ಲಿ 2 ಕೆಲಸ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಉಳಿದ ಎಲ್ಲ ಕೆಲಸನೂ ಈ 8 ಮಕ್ಕಳು ಯಾರಿದ್ದಾರೋ ಅವರೇ ಮಾಡಬೇಕಾಗತ್ತೆ ಅಲ್ವಾ. ಅವ್ರ ತಲೆ ಮೇಲೆ ಎಲ್ಲ ಬೀಳುತ್ತೆ. ಫಸ್ಟು ಫ್ಯೂ ಡೇಸ್ಗೆ ಸ್ವಲ್ಪ ಕಷ್ಟಪಡ್ತಾರೆ, ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಏನಾಗುತ್ತೆ, ಅದೇ ಅವರಿಗೆ ರೂಢಿ ಆಗಿಬಿಡುತ್ತೆ, ಪ್ರಾಕ್ಟೀಸ್ ಆಗೋಗುತ್ತೆ.
ಆಮೇಲೆ ಹೇಗೆ ಈ 10 ಜನ ಮಾಡಿದ ಕೆಲಸವನ್ನು 8 ಜನನೇ ಮಾಡ್ತಾರೆ. ಅದೇ ಥರ ಬ್ರೈನಲ್ಲಿ ಯಾವ ಸೆಲ್ಸ್ ಹೋಗಿಬಿಟ್ಟಿದೆಯೋ ಉಳಿದಿರೋ ಸೆಲ್ಸು ಸ್ವಲ್ಪ ನಾವು ಫೆಸಿಲಿಟೇಟ್ ಮಾಡಿದ್ರೆ ಅದರಲ್ಲಿ ಗ್ರೋತ್ ಆಗುತ್ತೆ, ಅದರಲ್ಲಿ ಹೊಸ ಫಂಕ್ಷನ್ಸ್ ಬರುತ್ತೆ. ಆಲ್ಸೋ ಸರ್, ಒಂದು ಸುಮಾರು ಹಿಂದೆ ನಾನು ಎಲ್ಲೋ ಆರ್ಟಿಕಲಲ್ಲಿ ಓದಿದ ನೆನಪು, ಒಬ್ಬ ಡಾಕ್ಟರ್ ಹತ್ರ ಬರ್ತಾರೆ, ನಂಗೆ ತುಂಬ ತಲೆನೋಯ್ತಿದೆ, ಅದಾಗ್ತಿದೆ ಇದಾಗ್ತಿದೆ. ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾರೆ, ಅವ್ರಿಗೇನೂ ಇರೋದಿಲ್ಲ ಕಾಯಿಲೆ. ಅವ್ರು ಹೇಳ್ತಾರೆ ಡಾಕ್ಟರ್, ಇಲ್ಲ ನಿಮ್ಗೇನೂ ಕಾಯಿಲೆ ಇಲ್ಲ, ಏನೂ ಇಲ್ಲ, ದರ್ ಇಸ್ ನಥಿಂಗ್ ಅಂತ. ಅವ್ರು ಟ್ರೈ ಮಾಡಿದ್ರು ಅವ್ರಿಗೇನು ಸಿಗಲ್ಲ. ಇದಕ್ಕೇನು ಕಾರಣ ಇರ್ಬೋದು ಅಂತ ಕೊನೆಗೆ ಡಾಕ್ಟರು ಸರಿ ಇದೊಂದು ಮೆಡಿಸಿನ್ ತಗೊಳ್ಳಿ ಅಂತ ಒಂದು ಮೆಡಿಸಿನ್ ಬಾಕ್ಸ್ನ ಕೊಡ್ತಾರೆ. ಸೊ ಅವ್ರ ಪೇಷಂಟ್ ದಿನ ತಗೋತಾರೆ. ಆಫ್ಟರ್ 10 days ಹಿಲ್ ಕಮ್, ಸರ್ ನೀವು ಏನು ಮೆಡಿಸಿನ್ ಕೊಟ್ರಿ ಸರ್, ಸೂಪರ್ ಆಗಿತ್ತು, ಐ ಆಮ್ ಆಲ್ ಫೈನ್ ಅಂತ. ಬಟ್ ಡಾಕ್ಟರ್ ಒಂದು ಪೆಪ್ಪರ್ಮೆಂಟ್, ನಾರ್ಮಲ್ ಒಂದು ಚಾಕ್ಲೇಟ್ನ ಕೊಟ್ಟಿರ್ತಾರೆ ಅಷ್ಟೇ. ಸೊ ಪ್ಲಸಿಬೋ ಅಂತ ಹೇಳಿ. ಸೊ ಸುಮಾರು ಸಲ ನಮ್ಮ ಬ್ರೈನ್ ಹಂಗೆ ವರ್ಕ್ ಆಗುತ್ತೆ ಅನ್ಸುತ್ತಲ್ಲ ಸರ್, ನಂಗೆ ವಿ ಫೀಲ್ ಲೈಕ್ ಏನೋ ಇದೆ ಅಂತ. ಸೊ ಆ ಥರದ ಕೇಸಸ್ಸು ಅಥವಾ ಆ ಥರದ ಸಿಚುವೇಶನ್ ಬಗ್ಗೆ ಹೇಳಿದ್ರೆ ಡಾಕ್ಟರ್ ಬಂದು ನೋಡಿದರೆ ಅವ್ರು ಏನು ಇಲ್ಲ ಅಂತ ಹೇಳೋದೇ ಒಂದು ಟಾನಿಕ್ ಕೊಟ್ಟಂಗೆ. ಅದರಲ್ಲೇ ಅವರು ಮಾತಿಂದಲೇ ಅರ್ಧ ಕಾಯಿಲೆ ಹೋಗ್ಬಿಡುತ್ತೆ. ಆಮೇಲೆ ಪೇಷಂಟಿಗೆ ಸೆಲ್ಫ್ ಬಿಲೀಫ್ ಬರುತ್ತೆ. ನನಗೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ, ಡಾಕ್ಟ್ರೇ ಹೇಳಿಬಿಟ್ಟಿದ್ದಾರೆ, ಅದು ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರೇ ಹೇಳಿದ್ದಾರೆ, ಅದರಿಂದ ನನಗೆ ನಿಜವಾಗ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅವ್ರ ಸೈಕಾಲಜಿ ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ ಈ ಥರ ಏನೋ ಸುಮ್ಮನೆ ಸಾಧಾರಣವಾದ ಮೆಡಿಸಿನ್ಸ್ ಕೊಟ್ಟರು ಅವರಿಗೆ ಏನೋ ದೊಡ್ಡ ಅಮೃತ ಸಿಕ್ದಂಗೆ ಆಗುತ್ತೆ ಅವರಿಗೆ. ಇನ್ನು ಸುಮಾರು ಸಲ ಈ ಅದೇ ನಾವು ಆ್ಯಕ್ಚುಲಿ ಆಗಲೇ ಅರ್ಧಕ್ಕೆ ಬಿಟ್ವಿ ಅನ್ಸುತ್ತೆ, ಈ ಸ್ಪಿರಿಚುಯಾಲಿಟಿ ಬಗ್ಗೆ ಅಥವಾ ಈ ದೈವ ಶಕ್ತಿ ಅನ್ನೋದ್ರ ಬಗ್ಗೆ. ಡು ಯು ಥಿಂಕ್ ಸರ್ ಎರಡೂ ಬೇಕು ಅಂತ ಅನ್ಸುತ್ತಾ? ವಾಟ್ ಡು ಯು ಫೀಲ್ ಲೈಕ್? ಅಂದರೆ ನೀವು ಬರೀ ಆಸ್ ಅ ಸರ್ಜನ್ ಆಗಿ ಅಷ್ಟೇ ಅಲ್ಲ, ಸೈನ್ಸ್ ಒಂದು ಕಡೆ ಇರಲಿ, ಇನ್ನೊಂದು ಕಡೆ ನಂಬಿಕೆ ಬಿಲೀಫ್ ಒಂದು ಇರಲಿ, ಕಡೆ. ಎರಡೂ ಸೇರಿಕೊಂಡು ಪೇಷಂಟಿ ಮೇಲೆ ಆ್ಯಕ್ಟ್ ಮಾಡುವಾಗ ಪೇಷಂಟಿಗೆ ಇನ್ನೂ ಸ್ವಲ್ಪ ಬೆಟ್ರಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಬಿಲೀಫ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಲೀವ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ, ಆಸ್ ಅ ಸೈಂಟಿಫಿಕ್ ಮ್ಯಾನ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಅದು ಏನದು ಆ ಬಿಲೀಫಿಂದ ಹೇಗಾಗತ್ತೆ ಅಂತ ನಮಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಆ ಶಕ್ತಿ ಇದೆ ಅನ್ನೋದು ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಾಗುತ್ತೆ. ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಏನು ಗೊತ್ತಾಗುತ್ತೋ ಅದು ಬುಕ್ಸಲ್ಲಿ ಇಲ್ಲ ಅಂತ ಅದನ್ನು ಡಿಲೈ ಮಾಡೋಕ್ಕಾಗಲ್ಲ. ಎಸ್, ಖಂಡಿತವಾಗಿ ಅದು ಇದೆ. ಆ ಶಕ್ತಿ ಅಂದ ತಕ್ಷಣ ನಂಗೆ ಅನ್ಸಿದ್ದು, ಸುಮಾರು ಸಲ ನಂಬಿಕೆ ಅಥವಾ ಶಕ್ತಿ ಅಂತ ಹೇಳಿದ್ರಲ್ಲ ನೋಡಿ, ಸುಮಾರು ಸಲ ನಮ್ಮ ಲೈಫಲ್ಲೂ ಕೂಡ ನಾವೊಂದು ಆ ನಂಬಿಕೆ ಇಟ್ಕೋತೀವಿ, ನಾನು ಲೈಫಲ್ಲಿ ಇದು ಆಗೇ ಆಗ್ತೀನಿ, ಅಥವಾ ಈ ವಿಷಯ ನನ್ನ ಲೈಫಲ್ಲಿ ನಡೆಯುತ್ತೆ. ಸುಮಾರು ಚಿಕ್ಕ ಚಿಕ್ಕ ವಿಷಯಗಳು ನಾನು ಅದನ್ನೇ ಮಾತಾಡ್ತಾ ಹೇಳಿದೆ. ಈಗ ಒಂದು 4 months ಬ್ಯಾಕ್ ನಾನು ಸುಮ್ಮನೆ ಅಂದ್ಕೊಂಡಿದ್ದೆ, ನನಗೆ ಬ್ರೈನ್ ಬಗ್ಗೆ ತಿಳ್ಕೊಬೇಕಲ್ವಾ, ಬ್ರೈನ್ ಏನು ಅಂತ ನಾನು ಸುಮ್ಮನೆ ಹಂಗೆ ಅಂದ್ಕೊಂಡಿದ್ದೆ. ಆ್ಯಂಡ್ ನಾನು ಈ ಪಾಡ್ಕಾಸ್ಟ್ ನಿಮ್ಮೊಟ್ಟಿಗೆ ಮಾತಾಡೋವಂಥ ಅವಕಾಶ ಈ ಥರ ನನ್ನ ಲೈಫಲ್ಲಿ ಸುಮಾರು ನಡೆದಿದೆ. ಸೊ ನೀವು ಹೇಳ್ದಂಗೆ ಆ ನಂಬಿಕೆ ಅಥವಾ ಆ ಶಕ್ತಿ ನಾವು ಏನೇನು ಅನ್ಕೋತೀವೋ ಬ್ರೈನಲ್ಲಿ ಅದು ಆಗುತ್ತೆ ಅಂತ, ಲೈಕ್ ಇಟ್ ಹ್ಯಾಪನ್ಸ್ ಅಂತ. ವಾಟ್ ಡು ಯು ಥಿಂಕ್ ಸರ್? ಆಗಬಹುದು, ಖಂಡಿತವಾಗಿ ಆಗಬಹುದು. ನನಗೂ ಆಗಿದೆ ಆ ಥರ, ಎಲ್ರಿಗೂ ಆ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ನಾವು ಯೋಚನೆ ಮಾಡೋ ಒಂದೊಂದು ವಿಷಯನೂ ಖಂಡಿತವಾಗಿ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹೌದು. There will be hits and misses, both will be there. But when the hits occur, then we feel very elated. ಹೇಗಪ್ಪ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಹೌದು. ಇನ್ನು ನಮ್ಮ ಸ್ವಾಭಾವಿಕ ನಡವಳಿಕೆಗಳು ಅಂದರೆ, ನಾವು ಕೆಲವು ವ್ಯಕ್ತಿಗಳನ್ನ ನೋಡಿದಾಗ, ನಾನು ನಿಮ್ಮನ್ನು ನೋಡಿದಾಗ ಯು ಫೀಲ್ ಸೋ ಕಾಮ್, ಕಂಪೋಸ್ಡ್ ಅಂತ. ನನಗೆ ನೋಡಿದಾಗ ಎಲ್ಲರೂ ಹೇಳೋದು ಹೈಪರ್ ಆಗಿ ಗಿಜಿ ಅಂತಿರ್ತೀಯ ಅಂತ. ಥಿಂಕ್ ಇದೆಲ್ಲವೂ ಕೂಡ ನಮ್ಮ ಮನುಷ್ಯನ ಸ್ವಭಾವ ಕೂಡ ಬ್ರೈನಿಗೆ ಏನಾದರೂ ಕನೆಕ್ಷನ್ ಇದೆನಾ? ಖಂಡಿತವಾಗಿ ಇದೆ. ನಾವು ಏನು ಮಾಡಿದ್ರು ಮಾಡದೆ ಹೋದ್ರೂ ಅದಕ್ಕೆ ಬ್ರೈನೇ ರೆಸ್ಪಾನ್ಸಿಬಲ್. ಅಂದರೆ ಹಾರ್ಟ್ ಬೀಟ್ ಕೂಡ ಅದು ಏನು ಆಟೋಮ್ಯಾಟಿಕ್ ಆಗುತ್ತೆ ಅಂತ ಹೇಳ್ತೀವಿ. ಬ್ರೈನ್ ಫಾರ್ಮ್ ಆಗೋಕ್ಕೆ ಮೊದಲೇ ಹಾರ್ಟ್ ಫಾರ್ಮ್ ಆಗಿಬಿಡ್ತದೆ ಎಂಬ್ರಿಯಾಲಜಿ ನೋಡಿದ್ರೆ. ಬಟ್ ಇದ್ರೂ ಹಾರ್ಟ್ ಬೀಟ್ ಮೇಲೇನೂ ಬ್ರೈನ್ ಕಂಟ್ರೋಲ್ ಇಟ್ಕೊಳ್ಳುತ್ತೆ. ನಾನು ಒಂದು ಅಬ್ಸರ್ವ್ ಮಾಡಿದ್ರೆ ಸರ್, ಈಗ ನೋಡಿ ನಾವು ತುಂಬಾ ಸಿಟ್ ಇದ್ದಾಗ, ಅಂದ್ರೆ ಆ ರೇಜಲ್ಲಿ ಇದ್ದಾಗ ಹಾರ್ಟ್ ಜೋರಾಗಿ ಹೊಡ್ಕೊಳ್ಳುತ್ತೆ. ಅಂಡ್ ಒಂದು ಪ್ಲೆಸೆಂಟ್ ಆಗಿರೋ ಹಾಡ್ ಕೇಳಿದಾಗ ಹಾರ್ಟ್ ತುಂಬಾ ಸ್ಮೂತ್ ಆಗಿರುತ್ತೆ. ದುಃಖದಲ್ಲಿದ್ದಾಗ ಈ ಚೆಸ್ಟ್ ಪೋರ್ಷನ್ ಎಲ್ಲ ತುಂಬಾ ಭಾರ ಅಂತ ಅನಿಸ್ತಾ ಇರುತ್ತೆ. ಜೊತೆಗೆ ಬ್ರೈನ್ ಕೂಡ ಹಂಗೆ ಅನಿಸ್ತಾ ಇರುತ್ತೆ. ಎಲ್ಲಾನು ಬ್ರೈನಿಂದಲೇ ಬರುತ್ತದೆ. 2 ಸಿಸ್ಟಮ್ ಇದೆ, ಸಿಂಪಥೆಟಿಕ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಅಂತ. ಸಿಂಪಥೆಟಿಕ್ ಸಿಸ್ಟಮ್ ಎಲ್ಲನೂ ಹೈಪರ್ ಆಗಿ ಮಾಡ್ತದೆ. ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಸ್ವಲ್ಪ ಸ್ಲೋ ಡೌನ್, ಸ್ವಲ್ಪ ನಿಂತ್ಕೊಳ್ಳಯ್ಯ, ಸ್ವಲ್ಪ ಮೆತ್ತಿಗೆ ಹೋಗಯ್ಯ ಅಂತ ಹೇಳುತ್ತೆ. ಸೊ ಆ ಎರಡಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕು. ಇದು ನಮ್ಮ ಏನ್ಷಿಯನ್ಸ್ ಅವರು ಹೇಳಿದ್ದಾರೆ, ಇನ್ ಯಾಂಗ್ ಅಂತ ಹೇಳ್ತಾರೆ ಚೈನೀಸ್ ಮೆಡಿಸಿನಲ್ಲಿ.
ನಮ್ಮಲ್ಲಿ ಏ, ಹಲವಾರು ಈ ಪಿತ್ತ ಶ್ಲೇಷ್ಮ ಅಂತೆಲ್ಲ ಹೇಳ್ತಾರೆ. ಅದರಲ್ಲೂ ಒಂದು ಒಳ್ಳೆ ಬ್ಯಾಲೆನ್ಸ್ ಇರಬೇಕಂತ ಹೇಳ್ತಾರೆ. ಆ ಬ್ಯಾಲೆನ್ಸ್ ಇಟ್ಕೊಂಡು ಹೋದರೆ ನಮ್ಮ ಲೈಫ್ ಸ್ಮೂತ್ ಆಗಿ ಹೋಗುತ್ತೆ. ಸೊ ಲಾಟ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಇಸ್ ದೇರ್. ಅದೆಲ್ಲ ಅವರಿಗೆ ಸೈಂಟಿಫಿಕ್ ಬೇಸಿಸ್ ಗೊತ್ತಿರಲಿಲ್ಲ, ಬಟ್ ಅವರು ಹೇಗೋ ದೇ ಹ್ಯಾವ್ ಫಿಗರ್ಡ್ ಇಟ್ ಔಟ್ ದಟ್ ಸಮ್ ಕೈಂಡ್ ಆಫ್ ಬ್ಯಾಲೆನ್ಸ್ ನೀಡ್ಸ್ ಟು ಎಕ್ಸಿಸ್ಟ್ ಇನ್ ಲೈಫ್ ಅಂತ. ಸರ್, ನಂಗಿನ್ನೂ ಪ್ರಶ್ನೆಗಳು ತುಂಬ ಇದೆ. ಆದ್ರೂ ಈ ಪೇಷಂಟ್ಸ್ ಅಥವಾ ತುಂಬ ಜನ ತಲೆ ಅಂದ ತಕ್ಷಣ ಸುಮಾರು ಕಾಯಿಲೆಗಳು ಇದ್ದೇ ಇರುತ್ತೆ. ಸೊ ಮೊದಲಿಗೆ ಕಾಣೋದೇ ತಲೆನೋವು. ಹೌದು. ಸುಮಾರು ಜನ ತಲೆನೋವು ಅಂದ ತಕ್ಷಣ ರ್ಯಾಂಡಮ್ ಆಗಿ ಟ್ಯಾಬ್ಲೆಟ್ ತಗೊಳ್ತಾರೆ ಅಥವಾ ತುಂಬ ತಲೆನೋವು ಅಂತಾರೆ. ಸೊ ಏನಿದು ತಲೆನೋವನ್ನ ಸೀರಿಯಸ್ ಆಗಿ ಯಾವಾಗ ತಗೋಬೇಕು ನಾವು ಅಂತ? ತಲೆನೋವಲ್ಲಿ 2 ಥರದ ತಲೆನೋವು ಇದೆ. ಒಂದು ರುಟೀನ್ ಆಗಿ ಬರ್ತಾ ಇರೋ ತಲೆನೋವು, ಅದರಿಂದ ಏನು ಜಾಸ್ತಿ ಕಾನ್ಸಿಕ್ವೆನ್ಸಸ್ ಇರಲ್ಲ. ಅಫ್ಕೋರ್ಸ್ ಅವರಿಗೆ ಕಷ್ಟ ಆಗತ್ತೆ, ಯಾಕೆಂದರೆ ತಲೆನೋವು ಇರುವಾಗ ಯಾವುದರಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಆಮೇಲೆ ಕೆಲಸ ಮಾಡೋದು ಕಷ್ಟ ಆಗತ್ತೆ, ಇದೆಲ್ಲ ಇರುತ್ತದೆ. ಬಟ್ ಅದರಿಂದ ಏನು ಸೀರಿಯಸ್ ಪ್ರಾಬ್ಲಮ್ ಆಗಲ್ಲ, ಅಂದರೆ ನಮ್ಮ ಲೈಫ್ಗೆ ಡೇಂಜರ್ ಅಂಥದ್ದು ಏನೂ ಆಗಲ್ಲ. ಆ ಥರ ತಲೆನೋವೇ ಜಾಸ್ತಿ ನಾವು ನೋಡೋದು. ನಿಯರ್ಲಿ 95% ಹೆಡ್ಏಕ್ ಆ ಥರದ್ದೇ. ನಾರ್ಮಲ್ ಹೆಡ್ಏಕ್, ಅದನ್ನು ನಾರ್ಮಲ್ ಹೆಡ್ಏಕ್ ಅಂತ ಹೇಳ್ಬೋದು, ಅಥವಾ ನಾಟ್ ಸೀರಿಯಸ್ ಹೆಡ್ಏಕ್ ಅಂತ ಹೇಳ್ಬೋದು. ಬಟ್ ಯಾಕೆ ಬರ್ಬೋದು ಸರ್ ಅದು? ಅದಕ್ಕೆ Genetics ಹಲವಾರು ಕಾರಣಗಳಿದೆ. ಜೆನೆಟಿಕ್ಸ್ ಒಂದು, ಅಂದರೆ ತಂದೆ ತಾಯಿಗೆ ಅಥವಾ ಮನೇಲಿ ಬೇರೆ ಯಾರಿಗಾದರೂ ತಲೆನೋವು ಇದ್ದರೆ ಆ ತಲೆನೋವು ಬರೋ ಟೆಂಡೆನ್ಸಿ ನಮಗೂ ಬರೋಕ್ಕೆ ಸಾಧ್ಯ. ಇನ್ನೊಂದು ಎನ್ವೈರ್ನ್ಮೆಂಟ್, ಈಗ ತುಂಬ ಬಿಸಿಲಲ್ಲಿ ಹೋದರೆ ಬರುತ್ತೆ, ಅಥವಾ ನಿದ್ದೆ ಮಿಸ್ ಮಾಡಿದ್ರೆ ಬರುತ್ತೆ, ತುಂಬ ಸ್ಟ್ರೆಸ್ ಆದರೆ ಬರುತ್ತೆ. ಇದೆಲ್ಲ ಹೆಡ್ಏಕನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಂದರೆ ಹೆಡ್ಏಕ್ ಅವರಿಗೆ ಸಾಧಾರಣವಾಗಿ ಹೆಡ್ಏಕ್ ಇಲ್ಲದೆ ಇರೋ ದಿವಸದಲ್ಲೂ ಸಡನ್ನಾಗಿ ಹೆಡ್ಏಕ್ ಜಾಸ್ತಿ ಆಗೋ ಕಾರಣ ಇಂಥ ಏನಾದರೂ ಒಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ ಒಂದು ಇರುತ್ತೆ. ಕೆಲವರಿಗೆ ಐಸ್ ಕ್ರೀಮ್ ತಿಂದ್ರೂ ನೋವು ಬರುತ್ತೆ. ಪಾಪ. ಹೌದು, ಪಾಪ ಎಂಜಾಯ್ ಅಂದರೆ ಮಾಡಬೇಕಾಗಿರೋದು ಕೋಲ್ಡ್ ಸ್ಟಿಮ್ಯುಲಸ್ ಇಲ್ಲಿ ಪ್ಯಾಲೆಟಿಗೆ ಟಚ್ ಆಗುತ್ತಲ್ಲ, ಟಚ್ ಆಗಿದ ತಕ್ಷಣ ಒಳಗಡೆ ಒಂದು ರಿಯಾಕ್ಷನ್ ಆಗುತ್ತೆ, ಆವಾಗ ತಲೆನೋವು ಬರ್ತದೆ. ಐಸ್ ಕ್ರೀಮ್ ತಿನ್ನೋದು ಕೂಡ ಕೆಲವರಿಗೆ ತುಂಬ ನಕ್ಕಾಗ ಕೂಡ ಆ ಥರ ಆಗುತ್ತೆ. ಲಾಫ್ಟರ್, ಎಕ್ಸೆಸಿವ್ ಲಾಫ್ಟರ್ ಕ್ಯಾನ್ ಆಲ್ಸೋ ಪ್ರಿಸಿಪಿಟೇಟ್ ಹೆಡ್ಏಕ್. ಮೈಗ್ರೇನಲ್ಲಿ ಇಷ್ಟೊಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಇದೆ. ಅದು ಹೇಗೆ ನಿಮಗೆ ಗೊತ್ತಾಗುತ್ತೆ ಇದು ಸೀರಿಯಸ್ ಹೆಡ್ಏಕ್ ಇಲ್ಲ ಅಂತ ಹೇಳಿದ್ರೆ, ಆ ಪ್ಯಾಟರ್ನ್ ಚೇಂಜ್ ಆಗೋದಿಲ್ಲ. ಹಲವಾರು ತಿಂಗಳಿಂದ ಅಥವಾ ವರ್ಷಗಳಿಂದ ಅದೇ ಥರನೇ ಹೆಡ್ಏಕ್ ಬರ್ತಾನೆ ಇರ್ತದೆ. ಅದರ ಸಿವಿಯರಿಟಿ ಏನು ಜಾಸ್ತಿ ಆಗಲ್ಲ, ಒಂದೇ ಥರನೇ ಇರುತ್ತೆ. ಕೆಲವು ಸತಿ ಒಂದು ಹಾಫಲ್ಲಿ ಮಾತ್ರ ಬರುತ್ತೆ, ಕಣ್ಣು ಸುತ್ತು ಬರ್ತದೆ. ಆಮೇಲೆ ಕೆಲವರಿಗೆ ವಾಮಿಟಿಂಗ್ ಕೂಡ ಆಗುತ್ತೆ, ವಾಂತಿ ಬರ್ತದೆ. ಕೆಲವರಿಗೆ ಕಣ್ಣು ಮುಂದೆ ಏನೋ ಒಂದು ಫ್ಲಾಶಸ್ ಆಫ್ ಲೈಟ್ ಥರ ಕಾಣುತ್ತದೆ, ಫ್ಲಾಶಸ್ ಆಫ್ ಲೈಟ್. ಇದೆಲ್ಲ ಹೆಡ್ಏಕ್ದು ಸಿಂಪ್ಟಮ್ಸು. ಬಟ್ ಆ ಹೆಡ್ಏಕ್ ಸ್ವಲ್ಪ ಹೊತ್ತು ಇರುತ್ತದೆ. ಕೆಲವರಿಗೆ ಅರ್ಧ ಗಂಟೆ ಇರುತ್ತೆ, ಕೆಲವರಿಗೆ 2 hours ಇರುತ್ತೆ, ಕೆಲವರಿಗೆ ಒಂದು ಇಡೀ ದಿನಾನೂ ಇರುತ್ತದೆ. ಅದಕ್ಕೆ ಮೇಲೆ ಜಾಸ್ತಿ ಹೋಗಲ್ಲ, ಆಮೇಲೆ ಕಂಪ್ಲೀಟ್ ನಾರ್ಮಲ್ ಆಗಿಬಿಡ್ತಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ದಿವಸ ಆದಮೇಲೆ ಅದೇ ಥರ ಹೆಡ್ಏಕ್ ಬರ್ತದೆ. ಇದನ್ನು ಮೈಗ್ರೇನ್ ಅಂತ ಹೇಳ್ತೀವಿ. ಕೆಲವರಿಗೆ ಕಾನ್ಸ್ಟೆಂಟ್ ಆಗಿ ಏನೋ ಒಂಥರ ಇಲ್ಲಿ ಅದ್ಮಿದಂಗೆ, ತಲೆ ಮೇಲೆ ಒಂದು ಒತ್ತಡ ಕೊಟ್ಟಂಗೆ ಈ ಥರ ಹೆಡ್ಏಕ್ ಬರುತ್ತೆ. ಅದನ್ನು ಟೆನ್ಷನ್ ಹೆಡ್ಏಕ್ ಅಂತ ಹೇಳ್ತೀವಿ. ಅದು ಬರೀ ಸೈಕಲಾಜಿಕಲ್ ಸ್ಟ್ರೆಸ್ಸಿಂದ ಆಗೋದು. ಅದು ನಿದ್ದೆ ಸರಿಗಿಲ್ದೇ ಇರುವಾಗ ಆಗುತ್ತೆ, ತುಂಬ ವರೀಸ್ ಇದ್ರೆ ಆಗುತ್ತೆ, ತುಂಬ ಏನಾದರೂ ಆಂಗ್ಸೈಟಿ ಇದ್ರೆ ಆಗುತ್ತೆ. ಸೊ ಆ ಥರದ ಹೆಡ್ಏಕು ಇದೆ. 95% ಹೆಡ್ಏಕ್ಸ್ ಈ ಥರನೇ. ಒಂದು 5% ಹೆಡ್ಏಕ್ ಮಾತ್ರ ಏನಾಗುತ್ತೆ ಅಂತ ಹೇಳಿದ್ರೆ, ಬರ್ತಾ 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 ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅಂದರೆ ಫಸ್ಟ್ ಟೈಮ್ ಬಂದಾಗ 5 ನಿಮಿಷ ಇರುತ್ತೆ, ಆಮೇಲೆ ಕೆಲವು ದಿವಸ ಆದಮೇಲೆ 10 ನಿಮಿಷ ಆಗುತ್ತೆ, ಆಮೇಲೆ 1 hour ಆಗುತ್ತೆ. ಒಂದು ಕಡೆ ಇರೋ ಹೆಡ್ಏಕ್ ಇನ್ನೊಂದು ಕಡೆಗೆ ಹೋಗುತ್ತೆ, ಹಿಂದ್ಗಡೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಫ್ರಂಟಲ್ಲೂ ಬರ್ತದೆ. ಈ ಥರ ಪ್ಯಾಟರ್ನ್ ಚೇಂಜ್ ಆದಾಗ, ಬರ್ತಾ 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 ಪ್ರೋಗ್ರೆಸ್ ಆದಾಗ ಅದನ್ನು ನಾವು ಸೀರಿಯಸ್ ಹೆಡ್ಏಕ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಯಾವಾಗಲೂ ಗಮನ ಕೊಡಬೇಕು. ಪೇಷಂಟ್ಸ್ ಅದನ್ನು ಇಗ್ನೋರ್ ಮಾಡಬಾರ್ದು. ಆ ಥರ ಹೆಡ್ಏಕ್ ಜಾಸ್ತಿ ಇದ್ದರೆ ಸುಮ್ಮನೆ ಏನೋ, ಇದರಲ್ಲಿ 2 ಥರ ಮಿಸ್ಟೇಕ್ಸ್ ಮಾಡ್ತಾರೆ ಪೇಷಂಟ್ಸ್. ಒಂದು, ನಾನ್ ಸೀರಿಯಸ್ ಹೆಡ್ಏಕ್ಸನ್ನು ತುಂಬ ಸೀರಿಯಸ್ ಅಂದ್ಕೊಡ್ತಾರೆ. ಆ ಸ್ಟ್ರೆಸ್ಸಿಂದಲೇ ಅವ್ರಿಗೆ ಇನ್ನೂ ಸ್ವಲ್ಪ ಹೆಡ್ಏಕ್ ಜಾಸ್ತಿ ಆಗುತ್ತೆ. ಯಾಕಪ್ಪ ನನಗೆ ಇಷ್ಟೊಂದು ತಲೆನೋವು ಬರ್ತಾ ಇದೆ ಅಂತ ಅದೇ ಒಂದು ಸ್ಟ್ರೆಸ್ ಆಗಿಬಿಡುತ್ತೆ ಅವರಿಗೆ. ಸರಿನಾ? ಅದೊಂದು. ಇನ್ನೊಂದು, ಎಷ್ಟೇ ತಲೆನೋವು ಬಂದರೂ ಇದೆಲ್ಲ ಏನೋ ಇರಬೇಕು, ನಾನು ಏನೋ ತಿಂದಿರ್ತೀನಿ, ಜಾಸ್ತಿ ಆಯಿಲಿ ಫುಡ್ ಏನೋ ತಿಂದಿರ್ತೀನಿ, ಅದರಿಂದ ಬಂದಿದೆ ಅಂತೆಲ್ಲ ಏನೋ ಸಮಾಧಾನ ಹೇಳ್ಕೊಳ್ಳೋದು, ಅದು ತಪ್ಪು. ಹೆಡ್ಏಕ್ ಜಾಸ್ತಿ ಆಗ್ತಾ ಆಗ್ತಾ ಬಂದರೆ ಖಂಡಿತವಾಗಿ ಡಾಕ್ಟ್ರನ್ನ ನೋಡಬೇಕು. ಅವರು ಎಕ್ಸಾಮಿನ್ ಮಾಡ್ತಾರೆ. ಎಕ್ಸಾಮಿನ್ ಮಾಡಿದ್ಮೇಲೆ ಏನಾದರೂ ಬೇಕಿದ್ರೆ ಮಾತ್ರ ಸ್ಕ್ಯಾನ್ಸ್ ಎಲ್ಲ ಮಾಡ್ತಾರೆ. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದೆಯಾ, ಒಳಗಡೆ ಸಿಕ್ಕ ಟ್ಯಾಬ್ಲೆಟ್ ತಗೊಳ್ಳೋದು ಅದೆಲ್ಲ ತುಂಬಾ ಕಾಮನ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ನಮ್ಮಲ್ಲಿ. ಸೆಲ್ಫ್ ಮೆಡಿಕೇಶನ್ ಇಸ್ ಆಲ್ವೇಸ್ ರಿಸ್ಕಿ. ಏನೋ 1 ಸತಿ 2 ಸತಿ ತಗೋಬೋದು, ಬಟ್ ಕಂಟಿನ್ಯೂಸ್ ಆಗಿ ಅದೇ ಥರ ಮಾಡೋದು
ಆ ಮೆಡಿಸಿನ್ದ ಸೈಡ್ ಎಫೆಕ್ಟು ಬಂದ್ಬಿಡುತ್ತೆ. ಇನ್ಫ್ಯಾಕ್ಟ್ ಒಂಥರ ಹೆಡೇಕ್ ಇದೆ, ಅದಕ್ಕೆ ಅನಾಲ್ಜೆಸಿಕ್ ಅಬ್ಯೂಸ್ ಹೆಡೇಕ್ ಅಂತ ಹೇಳ್ತೀವಿ. ಅಂದರೆ ತುಂಬ ಪೇನ್ ಕಿಲ್ಲರ್ಸ್ ತೊಗೊಂಡ್ಬಿಟ್ರೆ ಅದರಿಂದಲೇ ಈಗ ಹೇಗೆ ಈ ಡ್ರಗ್ಸ್ ಎಲ್ಲ ನಮ್ಮ ಒಂದು ಅಡಿಕ್ಷನ್ ಆಗುತ್ತೆ, ಆ ಥರ ಅಡಿಕ್ಷನ್ ಥರ ಆಗಿಬಿಡುತ್ತೆ. ಅಂದರೆ ಒಂದು ಟ್ಯಾಬ್ಲೆಟ್ ತೊಗೊಂಡಿರೋರು ಆಮೇಲೆ 3 ಟ್ಯಾಬ್ಲೆಟ್ ತೊಗೋಬೇಕಾಗತ್ತೆ, 4 ಟ್ಯಾಬ್ಲೆಟ್ ತೊಗೋಬೇಕಾಗತ್ತೆ, ಈ ಥರ ಜಾಸ್ತಿ ಆಗ್ತಾ ಹೋಗ್ತದೆ. ಜಸ್ಟ್ ಲೈಕ್ ಆಲ್ಕೋಹಾಲ್ ಅಡಿಕ್ಷನ್ ಆರ್ ಡ್ರಗ್ ಅಡಿಕ್ಷನ್. ಅನಾಲ್ಜೆಸಿಕ್ ಅಬ್ಯೂಸ್ ಹೆಡೇಕ್ ಅಂತೂ ಇದೆ. ಅದರಿಂದ ಆ ಥರ ಒಂದು ಪರಿಸ್ಥಿತಿಗೆ ನಾವು ನಮ್ಮನ್ನು ತಗೊಂಬರ್ಬಾರ್ದು. ಇನ್ನು ಹೆಡ್ಏಕ್ ನಂತರ ಸಾಮಾನ್ಯವಾಗಿ ನಾವು ಕೇಳೋದು ಅಂದರೆ ಬ್ರೈನ್ ಟ್ಯೂಮರ್ ಬಗ್ಗೆ. ಅಂದರೆ ಈಗ ಸಿನಿಮಾಗಳಲ್ಲಾಯಿತು ಅಥವಾ ಡೈಲಿ ಬ್ರೈನ್ ಟ್ಯೂಮರ್ ಅಂದರೆ ಅದೊಂಥರ ದೊಡ್ಡ ಭೂತ ಅನ್ನೋ ಥರ. ಹೌದು. ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ಬ್ರೈನ್ ಟ್ಯೂಮರ್ ಆ್ಯಂಡ್ ಸಿನಿಮಾದಲ್ಲಿ ಹೇಗೆ ಪೋರ್ಟ್ರೇ ಮಾಡ್ತಾರೆ ಅಂದರೆ, ಬ್ರೈನ್ ಟ್ಯೂಮರ್ ಅಂದರೆ ಅದರಿಂದ ಖಂಡಿತವಾಗಿ ಅವರು ಸತ್ತೇ ಹೋಗ್ತಾರೆ, ಹೌದು ಬದುಕೋದೇ ಇಲ್ಲ ಅಂತ. ಬದುಕೋದೇ ಇಲ್ಲ. ಹೌದು ಎರಡನೇದು, ಅದಕ್ಕೆ ಎಲ್ಲಾದರೂ ಫಾರಿನ್ ಹೋಗಿ ಟ್ರೀಟ್ ಮಾಡಬೇಕು, ಆವಾಗಲೇ ಸರಿ ಆಗುತ್ತೆ ಅಂತ. ಹೌದು. ಎರಡು ತಪ್ಪು. ಎಲ್ಲ ಬ್ರೈನ್ ಟ್ಯೂಮರ್ಸ್ ಆಗಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ಬ್ರೈನ್ ಟ್ಯೂಮರ್ಸಿಗೂ ತಲೆನೋವು ಬರಬೇಕು ಅಂತ ಅಗತ್ಯನೇ ಇಲ್ಲ. ಓ ತಲೆನೋವು ಇಲ್ಲದೆ ಎಷ್ಟೋ ಬ್ರೈನ್ ಟ್ಯೂಮರ್ ನೋಡ್ತೀವಿ. ಕೆಲವರಿಗೆ ಬರೀ ಫಿಟ್ಸ್ ಮಾತ್ರ ಬರುತ್ತೆ, ಕೆಲವರಿಗೆ ಬರೀ ದೃಷ್ಟಿ ಮಾತ್ರ ಕಡಿಮೆ ಆಗುತ್ತೆ. ಈ ಕಣ್ಣಿನ ನರ ಹೋಗುತ್ತಲ್ಲ, ಆ ಕಡೆ ಏನಾದರೂ ಟ್ಯೂಮರ್ ಬೆಳೀತಾ ಹೋದರೆ ತಲೆನೋವೇ ಇರೋದಿಲ್ಲ, ಬರೀ ದೃಷ್ಟಿ ಮಾತ್ರ ಕಡಿಮೆ ಆಗುತ್ತದೆ. ಕೆಲವರಿಗೆ ಸ್ಮೆಲ್ ಹೋಗುತ್ತೆ, ಈ ಸ್ಮೆಲ್ ನರ್ವ್ಸ್ ಬ್ರೈನ್ ಒಳಗಡೆ ಹೋಗುತ್ತಲ್ಲ, ಅಲ್ಲಿ ಏನಾದರೂ ಟ್ಯೂಮರ್ ಬೆಳೆದರೆ ಸ್ಮೆಲ್ ಹೋಗ್ಬಿಡ್ತದೆ. ಕೆಲವರಿಗೆ ಬ್ಯಾಲೆನ್ಸ್ ತಪ್ಪತ್ತೆ, ಕೆಲವರಿಗೆ ಒಂದು ಕಿವಿ ಮಾತ್ರ ಸರಿ ಕೇಳಿಸೋದಿಲ್ಲ. ಸೊ ಇದೆಲ್ಲ ಕೂಡ ಸಿಂಪ್ಟಮ್ಸು. ಸೊ ಎಲ್ಲ ಬ್ರೈನ್ ಟ್ಯೂಮರಿಗೂ ತಲೆನೋವು ಬಂದೇ ಬರಬೇಕು ಅಂತ ಏನಿಲ್ಲ. ಹೆಡ್ಡೇಕ್ ಬರೋರು ಎಲ್ರಿಗೂ ಬ್ರೈನ್ ಟ್ಯೂಮರ್ ಅನ್ನೋದು ಇಲ್ಲ. ಸೊ ಅದಕ್ಕೆ ಡಾಕ್ಟರ್ದು ಕನೆಕ್ಷನ್ಸ್ ಎಲ್ಲ ಹಿಂಗಿದೆ ಅಲ್ಲ, ಹಂಗೆ ಕನೆಕ್ಷನ್ಸ್ ನೀವು ಹೇಳೋದು ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಲ್ಲಿ ಆ ಸಿಂಪ್ಟಮ್ ತೋರಿಸುತ್ತೆ ಅಂತ. ತೋರಿಸುತ್ತೆ. ಹೌದು ಹೌದು. ಹೌ ಕ್ಯೂರಬಿಲಿಟೀಸ್ ಅಂತ ಸರ್? ಅದು ಯಾವ ಥರದ ಟ್ಯೂಮರ್ ಅಂತ, ಎಲ್ಲ ಟ್ಯೂಮರ್ಗೂ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಬಿನೈನ್ ಟ್ಯೂಮರ್ ಅಂತ, ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳ್ತೀವಿ. ಮ್ಯಾಲಿಗ್ನೆಂಟ್ ಅಂದರೆ ಕ್ಯಾನ್ಸರ್ ಥರ ಟ್ಯೂಮರು. ಕ್ಯಾನ್ಸರ್ ಥರ ಟ್ಯೂಮರ್ಗೂ ನಾವು ಸುಮಾರು ರಿಲೀಫ್ ಕೊಡ್ಬೋದು, ಬಟ್ ಅದು ಮತ್ತೆ ಬೆಳೆಯೋಕ್ಕೆ ಚಾನ್ಸಸ್ ಇದೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ಅದಾಗಿದ ಮೇಲೆ, ಟ್ರೀಟ್ಮೆಂಟ್ ಮುಗಿಸಿದ ಮೇಲೆ, ಸರ್ಜರಿ ಮುಗಿಸಿದ ಮೇಲೆ ಅವರಿಗೆ ರೇಡಿಯೋಥೆರಪಿ ತೊಗೊಳ್ಳಿ ಅಥವಾ ಕೀಮೋಥೆರಪಿ ತೊಗೊಳ್ಳಿ ಅಂತ ಹೇಳ್ತೀವಿ. ಸೊ ಈಗ ಪ್ರೊಗ್ನೋಸಿಸ್ ಇಸ್ ಇಂಪ್ರೂವಿಂಗ್ ಎವ್ರಿ ಡೇ ಈವನ್ ವಿತ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್. ಬಟ್ ಇದ್ದರೂ ಕೆಲವು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್, ಗ್ಲಯೋಬ್ಲಾಸ್ಟೋಮಾ ಅಂತೆಲ್ಲ ಇದೆ, ಅದನ್ನೆಲ್ಲ ಕಂಪ್ಲೀಟಾಗಿ ನಾವು ಕ್ಯೂರ್ ಮಾಡಿಬಿಟ್ಟಿದ್ದೀವಿ ಅಂತ ಎಲ್ಲ ಕೇಸಲ್ಲೂ ಹೇಳೋಕ್ಕಾಗಲ್ಲ. ಕೆಲವು ಕೇಸಲ್ಲಿ ಹಾದೂ ಆಗುತ್ತೆ. ಈಗ 2019 ಒಂದು ಡೆಂಟಿಸ್ಟ್ಗೆ ನಾನು ಆಪ್ರೇಟ್ ಮಾಡಿದ್ದೆ. ಅವರಿಗೆ ತುಂಬ ಬ್ಯಾಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಇತ್ತು. ಆವಾಗ ಅವ್ರು ಓದ್ತಾ ಇದ್ದರು. ಈಗ ಅವರು ಡೆಂಟಿಸ್ಟಿಕ್ ಕೋರ್ಸ್ ಮುಗಿಸಿ ಅದಾಗಿದ ಮೇಲೆ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿ ಮದುವೆ ಆಗಿ ಅವರಿಗೆ ಮಗು ಎಲ್ಲ ಇದೆ. ಈಗ ಅಲ್ಲಿವರೆಗೂ ಅವ್ರು ಬಂದಿದ್ದಾರೆ. ಆವಾಗ ಫಸ್ಟ್ ಆ ಡಯಾಗ್ನೋಸಿಸ್ ಬಂದಾಗ ಅದು ಎಲ್ಲ ಕಡೆಯೂ ಕನ್ಫರ್ಮ್ ಬೇರೆ ಮಾಡಿದ್ದೀವಿ, ಎಲ್ಲ ಪೆಥಾಲಜಿ ಲ್ಯಾಬಲ್ಲೂ ಕನ್ಫರ್ಮ್ ಮಾಡಿದ್ದೀವಿ, ಗ್ರೇಡ್ 4 ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ. ಆವಾಗ ಇಷ್ಟು ದಿನ ಅವರು ಬದುಕ್ತಾರೆ, ಇಷ್ಟು ಚೆನ್ನಾಗಿ ಅವರು ಲೈಫ್ ಇರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಇದು ಎಕ್ಸೆಪ್ಷನ್, ಎಲ್ಲ ಕೇಸು ಈ ಥರ ಆಗಲ್ಲ. ಕೆಲವು ಕೇಸಲ್ಲಿ ಒಂದು 6 ತಿಂಗಳಲ್ಲೋ ಅಥವಾ 1 ವರ್ಷದಲ್ಲೋ ತಿರ್ಗಾ ಮತ್ತೆ ಬೆಳೀತದೆ. ಮತ್ತು ಕೆಲವು ಸತಿ 2ನೇ ಸತಿ ಕೂಡ ನಾವು ಆಪ್ರೇಷನ್ ಮಾಡ್ತೀವಿ, ಆ ಥರನೂ ಆಗಿದೆ. ಬಟ್ ಜನರಲಿ ನೀವು ನೋಡಿದ್ರೆ ನಮ್ಮ ಹತ್ರ ಬರೋ ಟ್ಯೂಮರ್ಸಲ್ಲಿ ಇಂಥ ಮ್ಯಾಲಿಗ್ನೆಂಟ್ ಟ್ಯೂಮರ್ಸು ತುಂಬ ಕಡಿಮೆನೇ. ಜಾಸ್ತಿ ನಾವು ನೋಡೋದು ಬಿನೈನ್ ಟ್ಯೂಮರ್ಸ್. ಬಿನೈನ್ ಟ್ಯೂಮರ್ಸ್ ಆರ್ ಟೋಟಲಿ ಕ್ಯೂರಬಲ್. ಕರೆಕ್ಟ್ ಟೈಮಲ್ಲಿ ನಾವು ಹಿಡಿಬೇಕಾದೆ, ಅದೇ ಮುಖ್ಯ. ಅದಕ್ಕೆ ಪೇಷಂಟ್ಸ್ಗೆ ಅವೇರ್ನೆಸ್ ಬೇಕು. ಆಮೇಲೆ ಫಸ್ಟು ನೋಡ್ತಾರಲ್ಲ ಜನರಲ್ ಪ್ರಾಕ್ಟಿಷನರ್ಸ್, ಫ್ಯಾಮಿಲಿ ಡಾಕ್ಟರ್ಸ್, ಅವರಿಗೆ ಸ್ವಲ್ಪ ಅವೇರ್ನೆಸ್ ಇದ್ದರೆ ನಾವು ಇದನ್ನೆಲ್ಲ ಬೇಗ ಪಿಕಪ್ ಮಾಡಿ ಕರೆಕ್ಟಾಗಿ ಸೆಂಟರ್ಗೆ ಕಳಿಸ್ತಾರೆ. ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರಬೇಕು ಇಂಥ ಟ್ಯೂಮರ್ಸನ್ನು ಟ್ರೀಟ್ ಮಾಡೋಕ್ಕೆ. ಐ ಥಿಂಕ್ ನೀವು ರೈಟ್ ಟೈಮ್ ಅಂದ ತಕ್ಷಣ ನಂಗೆ ನೆನಪಾಯಿತು. ಸೊ ನೀವು ಹೇಳ್ದಂಗೆ ಫಸ್ಟ್ ಟ್ರೀಟ್ ಮಾಡಿದವ್ರಿಗೂ ಅವೇರ್ನೆಸ್ ಇರಬೇಕು. ಓಕೆ, ಮೇ ಬಿ ಇಟ್ಸ್ ಸಮಥಿಂಗ್ ಬಿಗ್, ನಾವು ಬೇರೆ ಹೋಗಬೇಕು ಅಂತ. ಆ್ಯಂಡ್ ಸೆಕೆಂಡ್ ಒಪಿನಿಯನ್ ಅಂತೆಲ್ಲ ತಗೋತಾರಲ್ಲ ಸರ್, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೆಕೆಂಡ್ ಒಪಿನಿಯನ್ ತುಂಬ ಮುಖ್ಯ. ಯಾಕೆಂದರೆ ಯಾವುದೇ ಒಂದು ಡಿಸೀಸ್ ಬಗ್ಗೆ ಒಂದೇ ಒಂದು ಡಾಕ್ಟ್ರಿಗೆ ಎಲ್ಲ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ದೆರ್ ವಿಲ್ ಆಲ್ವೇಸ್ ಬಿ ಅನದರ್ ಪರ್ಸ್ಪೆಕ್ಟಿವ್. ಆಮೇಲೆ ಮೆಡಿಸಿನಲ್ಲಿ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇದೆ. ಈಗ ಒಂದು ಡಾಕ್ಟ್ರು ಈ ಥರ ಟ್ರೀಟ್ಮೆಂಟ್ ಬೆಟರ್ ಅಂತ ಅನಿಸ್ತಾರೆ, ಯಾಕೆಂದರೆ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅದು ಚೆನ್ನಾಗಿ ರಿಸಲ್ಟ್ಸ್ ಕೊಟ್ಟಿರ್ತದೆ, ಅದರಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ. ಅದರಿಂದ ಅವರಿಗೆ ಅದೇ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಅನಿಸುತ್ತೆ. ಇನ್ನೊಂದು ಡಾಕ್ಟ್ರ್ ಹತ್ರ ಹೋದರೆ ಅವರು ಇನ್ನೊಂದು ಪರ್ಸ್ಪೆಕ್ಟಿವ್ ಕೊಡ್ತಾರೆ ನಿಮಗೆ. ಈಗ ಒಂದಿಲ್ಲ, ಈಗ ಒಂದು ಮನೆ ತೊಗೋಬೇಕಾದ್ರೆ
ನೀವು 4-5 ಮಂದಿರ ಹೋಗಿ ನೀವು ಹೌದು, ಹೌದು. ಅವ್ರ ಒಪಿನಿಯನ್ ಕೇಳ್ತೀರಿ. ಹೌದು. ಕೆಲವರು ಈ ಏರಿಯಾ ತುಂಬ ಚೆನ್ನಾಗಿದೆ ಏರಿಯಾ, ಈ ಬಿಲ್ಡರ್ ಚೆನ್ನಾಗಿ ರೆಪ್ಯೂಟೆಡ್ ಬಿಲ್ಡರ್ ಅಂತ ಹೇಳ್ತಾರೆ. ಕೆಲವರು ಅಲ್ಲಲ್ಲ ನನಗೆ ಈ ಥರ ಪ್ರಾಬ್ಲಮ್ ಆಯಿತು, ನನಗೆ ಗೊತ್ತಿರೋರಿಗೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಿ, ಅದು ಎರಡನ್ನೂ ತಗೊಂಡು ನಿಮಗೆ ಯಾವ್ದು ಬೆಸ್ಟೋ ಆ ಒಪಿನಿಯನ್ಸನ್ನು ತಗೊಂಡು ಅದನ್ನು ವೇ ಮಾಡಿ ಯಾವ್ದು ನಿಮಗೆ ಸರಿ ಅಂತ ಅನ್ಸುತ್ತೋ ಅದನ್ನು ಫಾಲೋ ಮಾಡ್ತೀರಿ. ಸೊ ಸೆಕೆಂಡ್ ಒಪಿನಿಯನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ದಿ ಸೆಕೆಂಡ್ ಒಪಿನಿಯನ್ ಗಿವ್ಸ್ ಎ ಕರೆಕ್ಟ್ ಡೈರೆಕ್ಷನ್ ಟು ದ ಪೇಷಂಟ್. ಆಮೇಲೆ ಇನ್ನೊಂದು, ಅವರಿಗೆ ಒಂದು ಸಪೋಸ್ ಫಸ್ಟ್ ಡಾಕ್ಟ್ರ್ ಹೇಳಿದ್ದನ್ನೇ ಎರಡನೇ ಡಾಕ್ಟ್ರು ಹೇಳಿದರೆ ಅವರಿಗೆ ಇನ್ನೊಂದು ಭರವಸೆ ಆಗತ್ತೆ, ನಂಬಿಕೆ ಬರುತ್ತೆ ಅಲ್ವಾ. ಹೌದು ಸರ್. ಆ್ಯಂಡ್ ದ ಪೇಷಂಟ್ ಹೂ ಡಸ್ ಬೆಸ್ಟ್ ಈಸ್ ದ ಒನ್ ಹೂ ಬಿಲೀವ್ಸ್. ಆ ಬಿಲೀಫ್ ಅನ್ನೋದು ಬಹಳ ಮುಖ್ಯ. ನನಗಿದು ಸರಿ ಆಗತ್ತಾ ಆಗಲ್ವಾ ಅಂತ ಡೌಟ್ ಇದ್ಕೊಂಡು ಆಪ್ರೇಷನ್ ಮಾಡ್ಕೋತಾರಲ್ಲ, ಅವ್ರಿಗೆ ಯಾವಾಗಲೂ ರಿಸಲ್ಟ್ ಸ್ವಲ್ಪ ಕಮ್ಮಿನೇ ಬರ್ತದೆ. ನಾನು ಚೆನ್ನಾಗಿ ಆಗ್ತೀನಿ ಅಂತ ಒಂದು ಸ್ಟ್ರಾಂಗ್ ಆಗಿ ಅವ್ರು ಬಿಲೀವ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ರಿಸಲ್ಟ್ ಬಂದೇ ಬರ್ತದೆ. ಅವರಿಗೆ ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ರೂ ಅವರು ಅದನ್ನು ಈಸಿಯಾಗಿ ತಡ್ಕೋತಾರೆ. ಈಗ ಇಚ್ಛಾಶಕ್ತಿ ಅಂತ ಹೇಳ್ತೀವಲ್ಲ, ಹೌದು ಹೌದು, ತುಂಬಾ ಮುಖ್ಯ. ಮುಖ್ಯ. ಇನ್ನು ಅನ್ಯೂರಿಸಮ್ ಅಂತ ಏನು ಹೇಳ್ತೀವಿ, ಅಂದ್ರೆ ಮೆದುಳಿನ ರಕ್ತನಾಳಗಳ ಉಬ್ಬರ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಈಗ ಒಂದು 35-40 ವರ್ಷದವ್ರು ಇರ್ತಾರೆ, ಸಡನ್ ಆಗಿ ಆಫೀಸಲ್ಲಿ ಕೊಲ್ಯಾಪ್ಸ್ ಆಗಿ ಬೀಳ್ತಾರೆ, ಸಡನ್ ಆಗಿ ಪ್ರಜ್ಞೆ ತಪ್ತಾರೆ. ಈ ಥರದ ಕೇಸ್ಗಳು ಅಥವಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದು ಬಹಳ ಕಾಮನ್ ಆಗಿದೆ ಈಗ. ಎಷ್ಟೋ ಪರ್ಸನಲ್ ಕೇಸಸ್ ನಾನು ಹೇಳ್ಬೋದು. ಹಿಂದೆ ಒಂದು ಮೀಟಿಂಗಲ್ಲೂ ಹೇಳಿದ್ದೆ, ಒಂದು ಪೇಷಂಟು ಸೆಕೆಂಡ್ ಶೋ ನೋಡಿಬಿಟ್ಟು ಮನೆಗೆ ನಡ್ಕೊಂಡು ಬರ್ತಾಯಿದ್ರು. ಎಲ್ಲ ಕ್ಲಿಯರ್ ಸ್ಕೈಸ್ ಇದೆ ಅವತ್ತು. ಅವ್ರಿಗೇನೋ ತಲೆ ಒಳಗಡೆ ಒಂದು ಮಿಂಚು ಹೊಡೆದಂಗೆ ಆಯ್ತಂತೆ. ಅವರೇ ಹೇಳಿದ್ರು ಬಂದು, ಅವ್ರಿಗೆ ಎಚ್ಚರಿಕೆ ಇದ್ದರು. ಅದರಿಂದ ಹಾಸ್ಪಿಟಲ್ ಬಂದಾಗ ಅವ್ರು ಹೇಳಿದ್ರು, ನಾನು ಹೀಗೆ ನಡ್ಕೊಂಡು ಬರುವಾಗ ಮಿಂಚು ಹೊಡೆದಂಗೆ ಆಯ್ತು ನನಗೆ ತಲೆಯೊಳಗೆ ಅಂತ. ಅವಾಗೇನು ಗೊತ್ತಾಗಿರಲಿಲ್ಲ ಅವ್ರಿಗೆ. ಸ್ವಲ್ಪ ಹೊತ್ತು ನಡ್ಕೊಂಡೇ ಬಂದರು. ಆಮೇಲೆ ಸ್ವಲ್ಪ ಅವರಿಗೆ ಸರಿಯಾಗಿ ನಡೆಯೋಕ್ಕಾಗಲಿಲ್ಲ, ವಾಂತಿ ಬಂದಂಗೆ ಆಯಿತು, ತುಂಬ ಹೆಡ್ಡೇಕ್ ಬಂತು. ಒಂದು ಆಟೋ ತೊಗೊಂಡ್ಬಿಟ್ಟು ಸೀದಾ ಹಾಸ್ಪಿಟ್ಲ್ಗೆ ಬಂದುಬಿಟ್ರು. ನೋಡಿದ್ರೆ ಅವರಿಗೆ ಮಿದ್ಲೊಳಗಡೆ ಒಂದು ಅನ್ಯೂರಿಸಮ್ ಇತ್ತು, ಅದು ರಪ್ಚರ್ ಆಗಿತ್ತು. ರಪ್ಚರ್ ಆಗೋದು ಸಡನ್ನಾಗಿ ಆಗೋದ್ರಿಂದ ಸಿಂಪ್ಟಮ್ಸು ಭಾಳ ಸಡನ್ನಾಗಿ ಬರುತ್ತೆ. ಅದನ್ನು ನಾವು ಏನು ಹೇಳ್ತೀವಿ, ನೆವರ್ ಬಿಫೋರ್ ಹೆಡೇಕ್ ಅಂತ ಹೇಳ್ತೀವಿ. ಎಲ್ರಿಗೂ ಏನಾದರೂ ಒಂದು ಸತಿ ತಲೆನೋವು ಬಂದಿರ್ತದೆ. ಆಲ್ಮೋಸ್ಟ್ ಎವ್ರಿಬಡಿ ಮೈಲ್ಡ್ ಹೆಡೇಕ್ಸ್ ಬಂದೇ ಬರ್ತದೆ ಎಲ್ರಿಗೂ. ಒಂದು ಎಕ್ಸಾಮ್ ಟೈಮಲ್ಲೋ ಅಥವಾ ಒಂದು ಏನಾದರೂ ಸ್ಲೀಪ್ ಮಿಸ್ ಆದ್ರೇನೋ ಸ್ವಲ್ಪ ತಲೆನೋವು ಆಗುತ್ತೆ. ಈ ಥರ ತಲೆನೋವು, ಈ ಅನ್ಯೂರಿಸಮಿಂದ ಬರೋ ತಲೆನೋವು ಯಾವಾಗಲೂ ಆ ಥರ ಮುಂಚೆ ಯಾವಾಗಲೂ ಬಂದಿರಲ್ಲ. ಅದನ್ನೇ ನೆವರ್ ಬಿಫೋರ್ ಹೆಡೇಕ್ ಅಂತ ಹೇಳ್ತೀವಿ. ಆ ಥರ ಹೆಡೇಕ್ ಅಂತ ಹೇಳಿದರೆ ಪೇಷಂಟ್ ನಡ್ಕೊಂಡ್ಬಂದ್ರೂ ನಾವು ಅನ್ಯೂರಿಸಮ್ ಇದೆ ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಎಲ್ಲ ಅನ್ಯೂರಿಸಮ್ ಪೇಷಂಟ್ಸ್ ಅನ್ಕಾನ್ಷಿಯಸ್ ಆಗಿ ಬರಬೇಕಂತೇನಿಲ್ಲ, ಹಾಗೂ ಬರ್ತಾರೆ. ತುಂಬ ಸಿವಿಯರ್ ಬ್ಲೀಡಿಂಗ್ ಆದರೆ ಆ ಥರ ಬರ್ತಾರೆ. ಇನ್ನು ನೀವು ಹೇಳಿದ್ರಲ್ಲ, ಅದಕ್ಕೆ ಸಡನ್ ಆಗಿ ತಲೆನೋವಾಯಿತು, ಈ ಥರ ಅನ್ಈಸಿ ಅಂದ ತಕ್ಷಣ ಈವನ್ ಹಾರ್ಟ್ ಅಟ್ಯಾಕಲ್ಲೂ ಹಾಗೆ ಅಲ್ವಾ ಸರ್? ಲೈಕ್ ಹಾರ್ಟ್ ಅಟ್ಯಾಕ್ ಅಂದಾಗ್ಲೂ ನಮಗೆ ಅದ್ರಲ್ಲಿ ತಲೆನೋವು ಅಷ್ಟು ಆಗಲ್ಲ, ಇಲ್ಲಿ ತಲೆನೋವು ಖಂಡಿತವಾಗುತ್ತೆ, ವಾಂತಿನೂ ಆಗುತ್ತೆ. ಹೌದು, ವಾಂತಿ ಅಥವಾ ಏನೋ ಒಂದು ಅನ್ಈಸಿ ಅನ್ನೋದು ಹಾರ್ಟ್ ಅಟ್ಯಾಕ್ ಅಲ್ಲಿ ಕೂಡ ಆಗುತ್ತೆ. ಯೂಶಲಿ ಹಾರ್ಟ್ ಅಟ್ಯಾಕ್ ಅಂದ ತಕ್ಷಣ ನಾವು CPR ಮಾಡ್ತೀವಿ, ಅಥವಾ ಸಡನ್ ಆಗಿ ಏನಾದರೂ ಆಕ್ಸಿಜನ್ ಇದು ಮಾಡೋದಕ್ಕೆ, ಅಥವಾ ಅವ್ರನ್ನ ಮೂವ್ ಮಾಡಬಾರ್ದು, ಅವ್ರು ಇರೋ ಹತ್ರನೇ ಇರಬೇಕು ಅನ್ನೋ ಥರದ್ದೆಲ್ಲ ನಾವು ಮಾಡ್ತೀವಿ. ಸೊ ಈ ಥರ ಬ್ರೈನ್ ಏನಾದರೂ ಹಿಂಗೆ ಆದಾಗ ಫಸ್ಟ್ ಏಡ್ ಥರ, ಅಂದರೆ ಸುತ್ತಮುತ್ತಲ ಇರೋರು ಫಸ್ಟ್ ಏಡ್ ಥರ ಏನಾದರೂ ಮಾಡ್ಬೋದಾ? ಆ್ಯಂಡ್ ಈವನ್ ನಮ್ಮ ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತು, ಅಲ್ಲಿಂದ ಹೋಗೋ ಅಷ್ಟರಲ್ಲೇ ಸುಮಾರು ದುರಂತಗಳು ನಡೆದು ಹೋಗ್ಬಿಡುತ್ತೆ. ಸೊ ಫಸ್ಟ್ ಏನಾದರೂ ಮಾಡಬಹುದು ಅನ್ನೋದಾದರೆ ಏನು ಹೇಳ್ತೀರಾ? ಇನಿಷಿಯಲ್ ಸ್ಟೇಜಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ಫಿಟ್ಸ್ ಬರ್ಬೋದು. ಅವಾಗ ನಾಲಿಗೆ ಕಚ್ಕೋತಾರೆ ಅಥವಾ ಚೋಕ್ ಆಗ್ತಾರೆ. ಅದರಿಂದ ಏನು ಮಾಡಿ, ಪಕ್ಕದಲ್ಲಿ ಮಲಗಿಸಿದ್ರೆ ಏನಾಗುತ್ತೆ, ಏನಾದರೂ ಒಳಗಡೆ ಈ ಸಲೈವ ಏನಾದರೂ ಒಳಗಡೆ ಹೋದರೂ ಅದು ಲಂಗ್ಸ್ ಒಳಗಡೆ ಹೋಗೋದಿಲ್ಲ, ಶ್ವಾಸಕೋಶ ಒಳಗಡೆ ಹೋಗೋದಿಲ್ಲ, ಅದು ಸೈಡಲ್ಲಿ ಹಾಗೆ ಬಿದ್ದುಬಿಡುತ್ತದೆ. ಅದರಿಂದ ಸೈಡಲ್ಲಿ ಮಲಗಿಸೋದು ಯಾವಾಗಲೂ ಫ್ಲಾಟ್ ಆಗಿ ಮಲಗಿಸೋದು ಬಾರದು. ಎರಡನೇದು, ಎಚ್ಚರಿ ತಪ್ಪಿದವರಿಗೆ ಕಾಮನ್ ಆಗಿ ಏನು ಮಾಡ್ತಾರೆ, ಬಂದು ಒಂದು ನೀರು ಕೊಡೋದು, ನೀರು ಚಿಮ್ಸೋದು, ಆಮೇಲೆ ಗುಂಪು ಕಟ್ಕೊಂಡು ಬಿಡೋದು. ಇದು ಬೇರೆ ಫೇಸ್ ಮೇಲೆ ನೀರು ಹಾಕ್ಬೋದು, ಅದು ಪರವಾಗಿಲ್ಲ. ಬಟ್ ಒಳಗಡೆ ನಾವು ಕುಡಿಯಕ್ಕೆ ಕೊಡಬಾರ್ದು. ಕುಡಿಯಕ್ಕೆ ಕೊಟ್ಟರೆ ಖಂಡಿತವಾಗಿ ಅವರಿಗೆ ಸ್ವಾಲೋಯಿಂಗ್ ಇರೋದಿಲ್ಲ, ಫ್ಲೂಯಿಡ್ ಎಲ್ಲ ಸೀದಾ ಲಂಗ್ಸಲ್ಲಿ ಹೋಗಿ ಬ್ಲಾಕ್ ಮಾಡುತ್ತೆ. ಸೊ ಪ್ರಾಬ್ಲಮ್ಸ್ ಇನ್ನೂ ಹೆಚ್ಚಾಗತ್ತೆ, ಅವರಿಗೆ ಉಸಿರಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅದರಿಂದ ಅನ್ಕಾನ್ಷಿಯಸ್ ಆಗಿರೋರಿಗೆ ಬಾಯೊಳಗೆ ಯಾವುದು ಏನು ಕೊಡಬಾರ್ದು. ಆದಷ್ಟು ಬೇಗ ಅವರನ್ನು ಹಾಸ್ಪಿಟಲ್ಗೆ ನಾವು ಸೇರಿಸಬೇಕಾಗತ್ತೆ. ಅಷ್ಟೇ ನಾವು ಫಸ್ಟ್ ಏಡ್ ಅಂತ ಮಾಡೋಕ್ಕಾಗತ್ತೆ ಮನೆಯಲ್ಲಾದಾಗ.
ಬಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಸ್ಪೀಡ್ ವಿತ್ ವಿಚ್ ಯು ಟೇಕ್ ಹಿಮ್ ಟು ಹಾಸ್ಪಿಟಲ್. ಹಾ. ಅದಕ್ಕೆ ನಾವು ಫಾಸ್ಟ್ ಅಂತ ಹೇಳ್ತೀವಿ. ಈಗ ಅದೊಂದು ಸ್ಟ್ರೋಕ್ ಬರುತ್ತೆ ಅಂತ ಹೇಳಿ ಅದಕ್ಕೆ ಸಿಮ್ಟಮ್ಸ್ ಅಂದರೆ ಫೇಸ್ ಸ್ವಲ್ಪ ವೀಕ್ನೆಸ್ ಆಗುತ್ತೆ. ಸುಮ್ಮನೆ ಇರೋರಿಗೆ ಸ್ವಲ್ಪ ಫೇಸು ಒಂದು ಕಡೆ ಎಳ್ದಂಗೆ ಆಗುತ್ತೆ, ಇನ್ನೊಂದು ಕಡೆ ಮೂವ್ ಆಗ್ತಾ ಇರಲ್ಲ. ಅದೇ ಥರ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಬರುತ್ತೆ. ವೀಕ್ನೆಸ್ ಅಂದರೆ ಈ ಸಿನಿಮಾದಲ್ಲಿ ತೋರಿಸ್ತಾರ ಅಷ್ಟೊಂದು ವೀಕ್ನೆಸ್ ಇರಬೇಕಾಗಿಲ್ಲ. ಈ ಕೈಗೂ ಏನೋ ವ್ಯತ್ಯಾಸ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸಡನ್ ಆಗುತ್ತೆ ಅದು. ಸರಿನಾ? ಫೇಸ್, ಆರ್ಮ್, ಸ್ಪೀಚ್. ಸ್ಟ್ರೋಕ್ ಅಥವಾ ಪ್ಯಾರಲೈಸಿಸ್ ಎರಡು ಒಂದೇ ಅಲ್ವಾ ಸರ್ ಅದು, ಅಥವಾ ಬೇರೆ ಬೇರೆ? ಪ್ಯಾರಲಿಸಿಸ್ ಇಸ್ ರಿಸಲ್ಟ್, ಸ್ಟ್ರೋಕ್ ಇಸ್ ಅ ಡಿಸೀಸ್. ಅದೇ ಡಿಫರೆನ್ಸ್ ಎರಡಕ್ಕೂ. ಸರಿನಾ? ಪ್ಯಾರಲಿಸಿಸ್ ಅಂದ್ರೆ ಕೈ ಕಾಲು ಆಡ್ತಾ ಇಲ್ಲ ಅಂತ ಅರ್ಥ ಅಷ್ಟೇ. ಪ್ಯಾರಲಿಸಿಸ್ ಅಂದ್ರೆ ವೀಕ್ ಆಗಿದೆ ಅಂತ ಅರ್ಥ. ಅದು ಅದಕ್ಕೆ ಯಾವ ಕಾರಣದಿಂದಲೂ ಆ ಥರ ಆಗ್ಬೋದು. ಒಂದು ಫಿಟ್ಸ್ ಬಂದ್ರೂ ಕೈ ಕಾಲು ವೀಕ್ನೆಸ್ ಆಗುತ್ತೆ, ಒಳಗಡೆ ಟ್ಯೂಮರ್ ಇದ್ರೂ ಆಗತ್ತೆ, ಮಿದಲಿಗೆ ಏಟಾದ್ರೂ ಆ ಥರ ಆಗತ್ತೆ. ಸೊ ಪ್ಯಾರಲಿಸಿಸ್ ನಾಟ್ ಎ ಡಿಸೀಸ್. ಬಟ್ ಸಾಮಾನ್ಯವಾಗಿ ನಾವು ನೋಡೋದು ಪ್ಯಾರಲಿಸಿಸ್ ಬರೋಕ್ಕೆ ಕಾರಣ ಸ್ಟ್ರೋಕ್. ಸ್ಟ್ರೋಕ್ ಅಂದರೆ ಮಿದಲಿಗೆ ಬ್ಲಡ್ ಸಪ್ಲೈ ನಿಂತೋಗಿದೆ, ಯಾವುದೋ ಒಂದು ಪಾರ್ಟಿಗೆ ಬ್ಲಡ್ ಸಪ್ಲೈ ಹೋಗ್ತಾ ಇಲ್ಲ ಅಂತ ಅರ್ಥ. ಅದನ್ನೇ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಈ ಸಿಂಪ್ಟಮ್ಸ್ ಅನ್ನು ನೋಡಿದ್ರೆ FAS ಹೇಳಿದೆ, ಫೇಸ್, ಆರ್ಮ್, ಸ್ಪೀಚ್. ಅದಾಗಿದ್ಮೇಲೆ ಲಾಸ್ಟ್ T ಇದೆಯಲ್ಲ, ಅದು ಟೈಮ್. ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಬೇಕು. ಅದು ಯಾವ ಥರ ಹಾಸ್ಪಿಟಲ್ ಅಂತ ಹೇಳಿದ್ರೆ ಅದನ್ನು ಟ್ರೀಟ್ ಮಾಡೋಕ್ಕೆ ಫೆಸಿಲಿಟೀಸ್ ಇರೋ ಟೆರ್ಷರಿ ಹಾಸ್ಪಿಟಲ್ಗೆ ಹೋಗಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ಬೋದು. ನಾವು ಫೋನ್ ಮಾಡೋಣ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಬರ್ತಾರೆ ನೋಡ್ತಾರೆ, ಅಥವಾ ಪಕ್ಕದಲ್ಲಿರೋ ಕ್ಲಿನಿಕ್ಗೆ ತಗೊಂಡೋಗೋಣ ಅಂತ ಇರಬಾರ್ದು. ಈ ಸಿಮ್ಟಮ್ಸ್, ಸ್ಟ್ರೋಕಿಂದ ಸಿಮ್ಟಮ್ಸ್ ಕಂಡ್ರೆ ತಕ್ಷಣನೇ ನೀವು ಒಂದು ದೊಡ್ಡ ಆಸ್ಪತ್ರೆ ಪಕ್ಕದಲ್ಲಿರೋದಕ್ಕೆ ಹೋಗಬೇಕು. ಎಲ್ಲನೂ ಇದೆ, ಎಲ್ಲ ಬ್ರಾಂಚಸ್ ಆಫ್ ಕಾವೇರಿ ಹಾಸ್ಪಿಟಲಲ್ಲೂ ಕಂಪ್ಲೀಟ್ ಸ್ಟ್ರೋಕ್ ಕೇರ್ ಯೂನಿಟ್ಸ್ ಅಂತಿದೆ. ಸ್ಟ್ರೋಕ್ ಕೇರ್ ಯೂನಿಟ್ ಇರೋ ಹಾಸ್ಪಿಟಲ್ಗೆ ಹೋಗೋದು ಬೆಸ್ಟ್. ಯಾಕಂದರೆ ಅಲ್ಲಿ ಇಮಿಡಿಯೇಟಾಗಿ ರೆಕಗ್ನೈಸ್ ಮಾಡ್ತಾರೆ, ತಕ್ಷಣ ಅದಕ್ಕೆ ಬೇಕಿದ್ದು ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾರೆ. ಎರಡು ಥರ ಟ್ರೀಟ್ಮೆಂಟ್ ಇದೆ. ಒಂದು IV ಡ್ರಗ್ಸ್ ಕೊಟ್ಟು ಆ ಕ್ಲಾಟನ್ನು ನಾವು ಡಿಸಾಲ್ವ್ ಮಾಡೋದು, ಕ್ಲಾಟ್ ಬಸ್ಟಿಂಗ್ ಡ್ರಗ್ಸ್ ಅಂತ ಹೇಳ್ತೀವಿ, ಅದನ್ನು IV ಆಗಿ ಕೊಡ್ತೀವಿ. ಅದೇ ಫಸ್ಟ್ ಲೈನ್ ಟ್ರೀಟ್ಮೆಂಟು. ಕೆಲವರಿಗೆ ಅದೆಲ್ಲ ವರ್ಕ್ ಆಗಲ್ಲ, ಅಥವಾ ಸ್ವಲ್ಪ ಲೇಟಾಗಿ ಬಂದಿರ್ತಾರೆ, 3 ಗಂಟೆ ಕಾಲ ಅಥವಾ 4 ಗಂಟೆ ಕಾಲ ಆದಮೇಲೆ ಬಂದಿರ್ತಾರೆ. ಅವರಿಗೆ ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಒಳಗಡೆ ಹೋಗಿ ಆ ರಕ್ತನಾಳಗಳಿಂದ ಹೋಗಬೇಕು. ಇದು ಕಾಲಿನಲ್ಲೇ ಒಂದು ರಕ್ತನಾಳದ ಒಳಗೆ ಒಂದು ಟ್ಯೂಬ್ ಹಾಕಿ ಅದನ್ನು ಕ್ಯಾತ್ ಲ್ಯಾಬಲ್ಲಿ ಮಿಡಲ್ವರೆಗೂ ತೊಗೊಂಡೋಗ್ತೀವಿ. ಅಲ್ಲಿ ಹೋಗಿ ಆ ಕ್ಲಾಟನ್ನು ರಿಮೂವ್ ಮಾಡಿಬಿಡ್ತೀವಿ. ರಿಮೂವ್ ಮಾಡಿಬಿಟ್ರೆ ತಕ್ಷಣ ಮತ್ತೆ ಬ್ಲಡ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಆವಾಗ ಇದು ಈಗ ಗಿಡಗಳಿಗೆ ನೀವು ನೀರು ಹಾಕದೆ ಹೋದರೆ ಸ್ವಲ್ಪ ದಿವಸ ಆದಮೇಲೆ ಬಂದು ನೀರು ಹಾಕಿದರೆ ಮತ್ತೆ ಅದು ಅದೇ ಥರನೇ ಬ್ರೈನ್ ಸೆಲ್ಸು ಮತ್ತೆ ಆ್ಯಕ್ಟಿವೇಟ್ ಆಗುತ್ತೆ, ಇಂಪ್ರೂವ್ಮೆಂಟ್ ಬರುತ್ತೆ. ಟೇಬಲ್ನಲ್ಲೇ ಕೆಲವು ಸತಿ ಕೈ ಕಾಲೆಲ್ಲ ಆಡ್ಸಕ್ಕೆ ಶುರು ಮಾಡಿಬಿಡ್ತಾರೆ ಪೇಷಂಟನ್ನು, ನಾವು ಮಾಡ್ತಾ ಇರುವಾಗಲೇ. ಒಂದು ದಿವಸ 2 ದಿವಸದಲ್ಲಿ ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ಬಟ್ ಎಲ್ಲರೂ ಇಷ್ಟು ಲಕ್ಕಿಯಾಗಿರೋದಿಲ್ಲ. ಅದಕ್ಕೆ ಎಲ್ಲ ಕರೆಕ್ಟಾಗಿ ಟೈಮಲ್ಲಿ ನಡೀಬೇಕು. ಅಂದರೆ ಪೇಷಂಟ್ಸು ಆ ಸಿಮ್ಟಮ್ಸ್ ಇದೆ ಅಂತ ರೆಕಗ್ನೈಸ್ ಮಾಡಬೇಕು. ರೆಕಗ್ನೈಸ್ ಮಾಡಿದ ತಕ್ಷಣ ಈ ಥರ ಸ್ಟ್ರೋಕ್ ಕೇರ್ ಇರೋ ಹಾಸ್ಪಿಟಲ್ಗೆ ಬರಬೇಕಾಗತ್ತೆ. ಅದು ಬಂದಮೇಲೆ ಅಲ್ಲಿ ಇಮಿಡಿಯೇಟಾಗಿ ಅಟೆನ್ಷನ್ ಕೊಟ್ಟು ಅವರಿಗೆ ಟ್ರೀಟಬಲ್ ಪೆಥಾಲಜಿ ಇರಬೇಕು. ಕೆಲವರಿಗೆ ಇದೆಲ್ಲ ಇರ್ತದೆ, ಆದರೆ ಒಳಗಡೆ ಯಾವುದಾದ್ರು ಚಿಕ್ಕದಾಗಿ ಒಂದು ರಕ್ತನಾಳ ಒಳಗಡೆ ಬ್ಲಾಕ್ ಆಗಿರುತ್ತೆ, ಅದನ್ನು ನಾವು ರೀಚ್ ಮಾಡೋಕ್ಕೆ ಆಗೋದಿಲ್ಲ. ಆ ಥರ ಪೇಷಂಟಿಗೆ ನಾವು ನಾರ್ಮಲ್ ಡ್ರಗ್ಸ್ ಮಾತ್ರನೇ ಕೊಡೋಕ್ಕಾಗತ್ತೆ. ಸೊ ಸುಮಾರು ಜನರನ್ನು ನಾವು ಈ ಥರ ಕೈಕಾಲು ಫಂಕ್ಷನ್ನು, ಸ್ಪೀಚ್ ಫಂಕ್ಷನ್ ಎಲ್ಲನೂ ನಾವು ಉಳಿಸ್ತೀವಿ, ಮತ್ತು ವಾಪಸ್ ತರ್ತೀವಿ ಅದನ್ನು ಈ ಥರ ಟ್ರೀಟ್ಮೆಂಟಲ್ಲಿ. ಇದಕ್ಕಿಂತ ಜಾಸ್ತಿ ಆದರೆ ಕೆಲವರಿಗೆ ಸರ್ಜರಿನೂ ಬೇಕಾಗಬಹುದು. ಒಳಗಡೆ ಬ್ಲೀಡಿಂಗ್ ಆದರೆ, ಅನ್ಯೂರಿಸಮ್ ಇದ್ದರೆ ಅದಕ್ಕೆಲ್ಲ ಸರ್ಜರಿ ಮಾಡ್ತೀವಿ. ಅನ್ಯೂರಿಸಮ್ ಕೂಡ ನಾವು ಇದೇ ಥರ ಟ್ರೀಟ್ಮೆಂಟ್ ಮಾಡ್ಬೋದು. ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಂಡೋವ್ಯಾಸ್ಕ್ಯುಲರ್ ಟ್ರೀಟ್ಮೆಂಟ್ ಅಂದರೆ ಒಳಗಡೆ ಹೋಗಿ ಒಂದು ಬಲೂನ್ ಥರ ಇರುತ್ತೆ. ಅದು ಅನ್ಯೂರಿಸಮ್ ಅನ್ನೋದು ಒಂದು ಬಲೂನ್ ಥರ ಇರುತ್ತೆ. ಆ ಬಲೂನ್ ಹೋಗ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಒಂದು ದಿವಸ ಸಡನ್ ಆಗಿ ರಪ್ಚರ್ ಆಗಿಬಿಡುತ್ತೆ. ಆ ರಪ್ಚರ್ ಆಗಿರೋ ಪಾಯಿಂಟನ್ನು ಒಳಗಡೆ ಒಂದು ಟ್ಯೂಬ್ ಹಾಕಿ, ಅಲ್ಲೊಂದು ಬಲೂನ್ ಹಾಕಿ, ಒಂದು ಕಾಯಿಲ್ ಥರ ಇರುತ್ತೆ, ಆ ಕಾಯಿಲ್ ಇಟ್ಬಿಟ್ಟು ಬಂದ್ಬಿಡ್ತೀವಿ. ಅದು ಬಂದುಬಿಟ್ರೆ ಆ ಕಾಯಿಲ್ ಅಲ್ಲೇ ಇರುತ್ತೆ, ಅದರಲ್ಲಿ ಬ್ಲಡ್ ಫ್ಲೋ ಆಗೋದಿಲ್ಲ. ಯಾವಾಗ ಬ್ಲಡ್ ಫ್ಲೋ ಒಳಗಡೆ ಹೋಗೋದಿಲ್ವೋ ಮತ್ತೆ ರಪ್ಚರ್ ಆಗೋದಿಲ್ಲ. ಅವ್ರ ಹೋಲ್ ಏಮ್ ಆಫ್ ಟ್ರೀಟ್ಮೆಂಟ್ ಇಸ್ ಟು ಪ್ರಿವೆಂಟ್ ಫರ್ದರ್ ರಪ್ಚರ್. ನಮ್ಮ ಮೈನಲ್ಲಿ ಪೂರ ಎಲ್ಲ ಸೆನ್ಸೇಷನ್ಸು, ಇಲ್ಲಿ ಮುಟ್ಟಿದ್ರೆ ಅಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಚುಚ್ಚಿದ್ರೆ ಗೊತ್ತಾಗುತ್ತೆ, ಇದೆಲ್ಲ ಬ್ರೈನ್ ಇರೋದ್ರಲ್ಲೇ ಗೊತ್ತಾಗುತ್ತೆ. ಆದರೆ ಬ್ರೈನನ್ನು ಚುಚ್ಚಿದ್ರೆ ಏನು ಸೆನ್ಸೇಷನ್ಸೇ ಇರೋದಿಲ್ಲ. ಕೆಲವರಿಗೆ ಲೆಫ್ಟ್ ಹ್ಯಾಂಡಲ್ಲಿ ನೋವು ಬರುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ನೋವು ಬಂದ ತಕ್ಷಣ ಅವ್ರು ಏನು ಹೇಳ್ತಾರೆ, ನನಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಕೆಲವರಿಗೆ ಅವರು ಡಾಕ್ಟ್ರು ಹಾಗೆ ಅನ್ಕೋತಾರೆ. ಪ್ಲೀಸ್ ರಿಮೆಂಬರ್, ಈ AI ಕೊಡೋ ಅಡ್ವೈಸ್ ಎಲ್ಲ ಜನರಲ್ ಆಗಿ ಕೊಡೋದು, ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಕೊಡೋ ಅಡ್ವೈಸ್ ಅಲ್ಲ. ಡಾಕ್ಟರ್ಸ್ ಡೋಂಟ್ ಡಿಸೈಡ್,
Doctors give you choices. That is very important. We never make a decision. We ask you to make the decision. ಇವತ್ತಿನ ಯಂಗ್ ಡಾಕ್ಟರ್ಸ್ಗೆ ನೀವು ಕೊಡುವಂಥ ಒಂದು ಅಡ್ವೈಸ್? Spend time with your patient. That is what they don't have. They are in a hurry. Don't be in a hurry. You've got a long life to live, and you can take things slowly.